ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಒನಕೆ ಓಬವ್ವ ಉದಾಹರಣೆಗಳನ್ನು ಕೊಡ್ತಾ ಎಲ್ಲರೂ ಹೇಳ್ತೇವೆ ನಾವು ಕಿತ್ತೂರು ಚೆನ್ನಮ್ಮನಾಗೆ ಹುಟ್ಟಬೇಕು, ಒನಕೆ ಓಬವ್ವನಾಗೆ ಹುಟ್ಟಬೇಕು ಹೆಣ್ಮಕ್ಕಳು ಅಂತ. ಆದರೆ ನಾನು ಇಲ್ಲಿ ಕುರಿತಂತ ಹೆಣ್ಮಕ್ಕಳಿಗೆ ಹೇಳಿದ್ರು, ಉಳ್ಳಾಲದಲ್ಲಿ ಯಾರು ಕೂಡ ನಾವು ಆಶೆ ಪಡೋದಿಲ್ಲ. ಒನಕೆ ಅಬ್ಬಕ್ಕ ರಾಣಿಯಾಗಿ ಹುಟ್ಟಬೇಕಾದ್ರೆ ಉಳ್ಳಾಲ ಬೇಡ, ಬೇರೆ ಕಡೆ ಹುಟ್ಟಲಿ. ಉಳ್ಳಾಲದಲ್ಲಿ ನೀವೆಲ್ಲ ಕೂತಿದ್ದೀರಲ್ಲ, ನೀವೇ ಒಂದು ಅಬ್ಬಕ್ಕ ರಾಣಿಯಾಗಿ ಹೋರಾಟವನ್ನ ಮಾಡಿ ಈ ಒಂದು ಚುನಾವಣೆಯಲ್ಲಿ ಗೆಲುವನ್ನು ತಂದು ಕೊಡಲಿಕ್ಕೆ ಸುಮಾರು 210 ಬೂತಿನ ಪ್ರತಿನಿಧಿಗಳಾಗಿ ತಾವೆಲ್ಲರೂ ತಾಯಂದಿರು ಇಲ್ಲಿ ಭಾಗವಹಿಸಿದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕೆಂದ್ರೆ ಇಡೀ ಈ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಕೂಡ ನಾವು ಗಣನೀಯ ಪ್ರಮಾಣದ ಒಂದು ವಿಜಯವನ್ನ ಅಥವಾ ಲೀಡನ್ನು ಪಡ್ಕೊಂಡ್ರೆ ಎಲ್ಲರ ಕಣ್ಣು ನಿಮ್ಮ ಉಳ್ಳಾಲ ಕ್ಷೇತ್ರದಲ್ಲಿ ಇದೆ. ನಾನು ಹೇಳೋದಿಷ್ಟೇ, ರಾಣಿ ಅಬ್ಬಕ್ಕನಂತ ತಾಯಿಯ ಮಡಿಲಲ್ಲಿ ಬೆಳೀತಾ ಇದ್ದೀರಾ, ನೀವು ಯಾಕೆ ಅತ್ಯಂತ ಹೆಚ್ಚಿನ ಲೀಡನ್ನು ಕೊಡಬಾರ್ದು? ಯಾಕೆಂದ್ರೆ ಇವತ್ತು ನಮ್ಮ ಮುಂದೆ ನರೇಂದ್ರ ಮೋದಿ ಅವರಂತ ನಾಯಕತ್ವ ಮತ್ತೆ ಕರ್ನಾಟಕ ರಾಜ್ಯದಲ್ಲೇ ಒಬ್ಬ ಸೈನಿಕನನ್ನು ನಿಲ್ಲಿಸಿದಂತ ಕ್ಷೇತ್ರ ಇದು. ಬ್ರಿಜೇಶ್ ಅವರು ಒಬ್ಬ ಸೈನಿಕನಾಗಿ ದೇಶವನ್ನು ರಕ್ಷಣೆ ಮಾಡಿದ್ರೆ ಅವರಿಗೆ ಕ್ಯಾಪ್ಟನ್ ಬ್ರಿಜೇಶ್ ಅಂತ ಹೇಳಿದ್ರೆ ಎಷ್ಟು ಜನ ಕ್ಯಾಪ್ಟನ್ಗಳು ನೀವಿಲ್ಲಿ ಕೂತಿದ್ದೀರಿ. ಅವರನ್ನು ಗೆಲ್ಲಿಸಲಿಕ್ಕೆ ಹೊರಟಂತ ತಾವೆಲ್ಲರೂ ಕೂಡ ನಾವು ಮನಸ್ಸು ಮಾಡಿದ್ರೆ, ನಾವು ನಮ್ಮ ಬೂತ್ಗಳಲ್ಲಿ ನಮ್ಮ ಬೂತ್ಗಳಿರ್ತಕ್ಕಂಥ ಮತವನ್ನ ಜಾಸ್ತಿ ಮಾಡಿದ್ರೆ, ಅದನ್ನು 2 ಪಟ್ಟು 3 ಪಟ್ಟು ಮಾಡಿದ್ರೆ ಖಂಡಿತ ನಾವು ಕೂಡ ಒಂದು ಮಾದರಿಯ ರೀತಿಯಲ್ಲಿ ಅವರ ಗೆಲುವಿಗೆ ಒಂದು ತಮ್ಮದೇ ಆದಂಥ ಶಕ್ತಿಯನ್ನು ಕೊಟ್ಟಂತಾಗುತ್ತೆ ಎನ್ನುವ ಆಶಯದೊಂದಿಗೆ ಬಹುಶಃ ನೀವು ಬೂತ್ಗಳಿಗೆ ಹೋಗುವಾಗ ಅಥವಾ ವಿಚಾರ ಮಾಡುವಾಗ ನಾವೇನು ನಿಮ್ಮನ್ನು ಬರೀ ಕೈಯಲ್ಲಿ ಕಳಿಸೋಲ್ಲ. ತಮ್ಗೆಲ್ಲರಿಗೂ ಗೊತ್ತಿದೆ, ಯಾವುದೇ ಒಂದು ಇಲೆಕ್ಷನ್ಗೆ ಹೋಗ್ಬೇಕಾದ್ರೆ ನಾವು ಓಟು ಕೊಡಿ ಅಂತ ಹೇಳಬೇಕಾದ್ರೆ ನಾವು ಏನು ಮಾಡಿದ್ದೇವೆ ಅನ್ನೋದನ್ನ ನಾವು ವಿವರಿಸಬೇಕಾಗಿದೆ. ಇವತ್ತು ಮತದಾರರ ಹತ್ರ ಹೋಗಿ ಚುನಾವಣೆ ಪ್ರಚಾರ ಮಾಡಬೇಕಾದ್ರೆ ನಾವು ಹೇಳಬೇಕಾಗಿರೋದು, ನಾನು ವಿನಂತಿ ಮಾಡೋದು, ನಮ್ಮ ಚೌಟ ಅವರನ್ನ ಒಳ್ಳೇದು ಮಾಡಬೇಕು ಅಥವಾ ಬಿಜೆಪಿಗೆ ಒಳ್ಳೇದಾಗ ಮಾಡಬೇಕು, ನರೇಂದ್ರ ಮೋದಿಗೆ ಒಳ್ಳೇದು ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಚುನಾವಣೆ ಹೋರಾಟ ಮಾಡೋದಲ್ಲ. ಈ ಚುನಾವಣೆ ನಮ್ಗೆ ಒಳ್ಳೇದಾಗಬೇಕು, ನಮ್ಮ ಉಳ್ಳಾಲಕ್ಕೆ ಒಳ್ಳೇದಾಗಬೇಕು, ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು ಎನ್ನುವ ಕಲ್ಪನೆಯೊಂದಿಗೆ ಈ ಚುನಾವಣೆಯನ್ನು ನಾವು ಎದುರಿಸ್ತಾ ಇದ್ದೇವೆ. ಬಹುಶಃ ಇತಿಹಾಸದ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ನಾವು ಮಹಿಳಾ ಸಮಾವೇಶ ಆದ ಕಾರಣ ನಾನು ಮಹಿಳಾ ಯೋಜನೆಯ ಬಗ್ಗೆ ಉಲ್ಲೇಖವನ್ನು ಮಾಡುವುದಾದ್ರೆ, ಬಹುಶಃ ನೆಹರು, ನಮ್ಮ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರುನಿಂದ ಹಿಡಿದು ಇವತ್ತು ನಾವು ಏನು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಾವು ಚಿಂತನೆ ಮಾಡಿದ್ರೆ, ಬಹುಶಃ ನಮ್ಮ ಮಹಿಳಾ ಸಬಲೀಕರಣಕ್ಕೆ ಬಹಳ ದೊಡ್ಡ ಮೈಲಿಗಲ್ಲನ್ನು ತಂದುಕೊಟ್ಟವರು ನಮ್ಮ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು. ಇವತ್ತು ನರೇಂದ್ರ ಮೋದಿ ಅವರು ಒಂದು ಮಾತನ್ನು ಹೇಳಿದ್ರು. 2014-15 ಸಮಯದಲ್ಲಿ ಅವರು ಮಾಡಿದಂತ ಮೊದಲ ಕೆಲಸ ಮಹಿಳಾ ಸಹಾಯವಾಣಿಯನ್ನ ಜಾರಿಗೆ ತಂದು 181ಕ್ಕೆ ಫೋನ್ ಮಾಡಿದ್ರೆ ಮಹಿಳಾ ಸಹಾಯವಾಣಿ ಜಾರಿಯಾಗುತ್ತೆ. ಅದೇ ರೀತಿ ಈ ಮಹಿಳೆ ಈ ದೇಶದ ಆಧಾರ ಸ್ತಂಭ. ಯಾವ ದೇಶದಲ್ಲಿ ಯಾವ ಸಮಾಜದಲ್ಲಿ ಮಹಿಳೆಯ ಅಭಿವೃದ್ಧಿಯಾಗುತ್ತೋ ಆ ಸಮಾಜ ಆ ದೇಶ ಅಭಿವೃದ್ಧಿಯ ಪಥದ ಹತ್ರ ಹೋಗುತ್ತೆ ಅನ್ನೋದನ್ನ ಅಂದು ಇತಿಹಾಸದಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದರು ಹೇಳಿದ್ರೆ, ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ನಮ್ಮ ಪ್ರಧಾನಿ ಇವತ್ತು ಲಾಲ್ ಚೌಕದಲ್ಲಿ ಕೂತ್ಕೊಂಡು ಈ ದೇಶದಲ್ಲಿರ್ತಕ್ಕಂಥ ಮಹಿಳೆ ನನ್ನ ದೇಶದ ಆಧಾರ ಸ್ತಂಭ, ಅವಳ ಸಬಲೀಕರಣವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಅವಳಿಗೆ ಶಕ್ತಿ ಕೊಟ್ರೆ, ನಾರಿಗೆ ಶಕ್ತಿ ಕೊಟ್ಟೆ, ಬೇಟಿ ಬಚಾವೋ ಬೇಟಿ ಪಡಾವೋ ಮಾಡಿದ್ರೆ ಈ ದೇಶ ಅಭಿವೃದ್ಧಿ ಆಗುತ್ತೆ ಎನ್ನುವ ಕಲ್ಪನೆಯೊಂದಿಗೆ ಅನೇಕ ಯೋಜನೆಗಳು ಬಹುಶಃ ಎಲ್ಲರೂ ಕೂಡ ಪ್ರಧಾನಿಗಳು ಮಾಡಿರ್ಬೋದು. ಆದರೆ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷದಲ್ಲಿ ಕೊಟ್ಟಂತ ಯೋಜನೆಗಳು ಅಭೂತಪೂರ್ಣವಾದುದು. ನಮ್ಮ ಬದುಕಿನಲ್ಲಿ ಯಾವತ್ತೂ ಯಾವ ಯೋಜನೆ ಯಾವ ಸಬಲೀಕರಣ ನಮ್ಮ ಬದುಕಿನಲ್ಲಿ ಆಗುವುದಿಲ್ಲ ಅನ್ನುವ ಕಲ್ಪನೆಯೊಂದಿಗೆ ನಾನಂತೂ ಸುಮಾರು 30-35 ವರ್ಷಗಳಿಂದ ಕಾಲದಿಂದ ಈ ಕಾದು ಕೂತಂತ ಯಾವ ಕೆಲಸ ಆಗುವುದಿಲ್ಲ ಎನ್ನುವುದು ಆ ಕೆಲಸವನ್ನು ಮಾಡಿ ತೋರಿಸಿದ್ದಾರೆ ನರೇಂದ್ರ ಮೋದಿ. ಇವತ್ತು ನಾವು ಸಬಲೀಕರಣದ ಬಗ್ಗೆ ಮಾತಾಡ್ತೇವೆ.
ವರ್ಷಗಳ ಹಿಂದೆ ಡೆಲ್ಲಿಗೆ ಕೂಡ ನಾನು ಕರ್ಕೊಂಡೋಗಿದ್ದೆ. ಡೆಲ್ಲಿಗೆ ಕರ್ಕೊಂಡೋಗಿ ಮಹಿಳಾ ಮೀಸಲಾತಿ ಕೊಡಬೇಕು ಅಂತ ನಿರಂತರವಾಗಿ ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ರು. ಮಹಿಳೆಯರು, ಅನೇಕ ಸಂಘ ಸಂಸ್ಥೆಗಳು, ಅನೇಕ ರಾಜಕೀಯ ಪಕ್ಷಗಳು ಎಲ್ಲರೂ ಕೂಡ ಮಹಿಳೆಯರಿಗೆ ಮೀಸಲಾತಿಯನ್ನ ಕೊಡ್ಬೇಕಂತ ಯೋಚನೆ ಮಾಡಿದ್ರು. ಒಂದು ಬಹಳ ಹೆಮ್ಮೆ ಇದೆ ನನಗೆ, 33% ಮೀಸಲಾತಿಯನ್ನ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ನಡೆಸಿಕೊಟ್ಟವರು, ಜಾರಿಗೆ ತಂದವರು ನಮ್ಮ ದೇಶದ ಪ್ರಧಾನಿಯಾಗಿದ್ದಂತ ಯಾರು? ನರೇಂದ್ರ ಮೋದಿ ಅವರು. ಮಧ್ಯಾಹ್ನ ಊಟ ಎಲ್ಲ ಆಗಿದೆ ನಿಮ್ದು? ಸ್ವಲ್ಪ ನಿದ್ದೆ ಬರುವ ಸಮಯದಲ್ಲಿ ನಾನು ನಿಮ್ಮನ್ನು ಮಾತಾಡಿಸ್ತಾ ಇದ್ದೇನೆ. ಈಗ ನಾವು ನಿದ್ದೆ ಮಾಡಿದರೆ ಮತ್ತೆ 5-6 ವರ್ಷ ನಿದ್ದೆನೇ ಮಾಡಬೇಕಾಗತ್ತೆ. 5 ವರ್ಷ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರಿಂದ ದಯಮಾಡಿ ಎಲ್ಲರೂ ಕೂಡ ನನ್ನ ಜೊತೆ ಧ್ವನಿ ಕೊಡಬೇಕು. ಮಹಿಳಾ ಮೀಸಲಾತಿ 33% ಕಾಂಗ್ರೆಸ್ ಸರ್ಕಾರ ಹೇಳಿತ್ತು. ಏನು ಹೇಳಿತ್ತು ಕಾಂಗ್ರೆಸ್ ಸರ್ಕಾರ? ಇವತ್ತು ಸೋನಿಯಾ ಗಾಂಧಿಯೇ ನರೇಂದ್ರ ಮೋದಿ ಜಾರಿಗೆ ತಂದ ಕೂಡಲೇ ಇದು ಕಾಂಗ್ರೆಸ್ಸಿನ ಕನಸು, ಇದು ನನ್ನ ಕನಸು ಅಂತ ಸೋನಿಯಾ ಗಾಂಧಿಯವರು ಹೇಳಿದ್ರು. ಸ್ವಾಮಿ, ಕನಸನ್ನ ಎಲ್ಲರೂ ಕಾಣ್ತಾರೆ, ನಾವು ಕಾಣ್ತೇವೆ ಕನಸನ್ನ. ಆದ್ರೆ ಕನಸನ್ನ ನನಸು ಮಾಡುವ ತಾಕತ್ತು ಯಾರಿಗಾದ್ರೂ ಇದ್ರೆ ಅದು ನಮ್ಮ ನರೇಂದ್ರ ಮೋದಿಗೆ ಮಾತ್ರ ಎನ್ನುವುದನ್ನು ನಾವು ಇವತ್ತು ಚಿಂತನೆ ಮಾಡಬೇಕು. ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಆದ್ರೆ ಇವತ್ತು ನಾನು ಉಲ್ಲೇಖ ಮಾಡಬೇಕಾಗಿದೆ. ಇವತ್ತು ಸ್ಥಳೀಯ ಸಂಸ್ಥೆಯಲ್ಲಿ ಏನು ಸ್ಥಳೀಯ ಸಂಸ್ಥೆಗಳಿದೆಯೋ, ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ನಗರಸಭೆ, ಪುರಸಭೆ, ಈ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ 33% ನನ್ನ ರಾಜ್ಯದ ಮಹಿಳೆಯರು ಸದೃಢರಾಗಿದ್ದಾರೆ ಅಂತೇಳಿ ಮಹಿಳೆಯರಿಗೆ 50% ಮೀಸಲಾತಿಯನ್ನು ತಂದುಕೊಟ್ಟವರು ನಮ್ಮ ಪಕ್ಷದ ಮುಖ್ಯಮಂತ್ರಿ ಆಗಿರತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು. ಈ ರೀತಿ ಇವತ್ತು ತ್ರಿವಳಿ ತಲಾಖ್ ಆಗಿರ್ಬೋದು, ಇದನ್ನು ಕೂಡ ಕಾನೂನಾತ್ಮಕವಾಗಿ ಜಾರಿಗೆ ತರುವಂತಹ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಇನ್ನೊಂದು ಬಹಳ ಅಭೂತಪೂರ್ಣವಾದುದು, ನಾವೆಲ್ಲ ತಾಯಿಯಂದಿರು ಇಲ್ಲಿ ಕೂತಿದ್ದೇವೆ, ನಮ್ಗೆ ಒಂದು ಬಹಳ ನೋವಿರ್ತದೆ. ಈ ಹೆಣ್ಮಕ್ಕಳನ್ನ ಅತ್ಯಾಚಾರ ಮಾಡಿದಂತ ಅತ್ಯಾಚಾರಿಯನ್ನ ಶಿಕ್ಷೆಯನ್ನ ಕೊಡ್ತಾ ಇದ್ರು. ಏನು ಶಿಕ್ಷೆ ಕೊಡ್ತಾ ಇದ್ರು? ಜೀವಾವಧಿ ಶಿಕ್ಷೆಯನ್ನ ಕೊಡ್ತಿದ್ರು. ನಿಮ್ಗೆ ಗೊತ್ತಿಲ್ಲ, ಒಬ್ಬ 20-22 ವರ್ಷದ ಯುವಕ ಒಂದು ಹೆಣ್ಮಗಳನ್ನ ಅತ್ಯಾಚಾರ ಮಾಡಿದ್ರೆ ಅವಳ ಬದುಕು ಬಹಳ ಶೋಚನೀಯವಾಗಿರ್ತದೆ. ಎಷ್ಟು ಜನ ಹೆಣ್ಮಕ್ಕಳು ಕೋಮಾಕ್ಕೆ ಹೋಗಿ ಕೊನೆಯವರೆಗೆ ಕೋಮಾದಲ್ಲೇ ಉಸಿರೆಳೆದು ಅವರ ಬದುಕು ಮೂರಾಬಟ್ಟಿ ಆಗಿರುವುದನ್ನು ನಾವು ನೋಡಿದ್ದೇವೆ. ಆದರೆ ಈ ಶಿಕ್ಷೆಗೆ, ಜೀವಾವಧಿ ಶಿಕ್ಷೆಗೆ ಒಳಗಾದಂತ ಒಬ್ಬ ಅತ್ಯಾಚಾರಿ 14-13 ವರ್ಷದ ನಂತರ ಹೊರಗಡೆ ಬಂದು ಉಂಡಾಡಿ ಗುಂಡನಾಗಿ ಈ ಸಮಾಜದಲ್ಲಿ ಬದುಕುವಂತ ಕೆಲಸವನ್ನು ಮಾಡ್ತಾ ಇದ್ರು. ಆದ್ರೆ ನಮ್ಗೆ ಹೆಮ್ಮೆ ಇದೆ, ಇವತ್ತು ನರೇಂದ್ರ ಮೋದಿ ನಮ್ಮ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದ್ರೆ ಅವನಿಗೆ ಜೀವಾವಧಿ ಅಲ್ಲ, ಅವನಿಗೆ ಗಲ್ಲು ಶಿಕ್ಷೆ ಕೊಡಬೇಕೆನ್ನುವ ಕಾನೂನಾತ್ಮಕ ಸಬಲೀಕರಣವನ್ನ ಇವತ್ತು ನರೇಂದ್ರ ಮೋದಿಯವರು ಮಾಡಿರುವಂತದನ್ನು ಇವತ್ತು ನಾವು ಇಲ್ಲಿ ಸ್ಮರಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಅದೇ ರೀತಿ ಮಹಿಳಾ ಸಬಲೀಕರಣ ನಮಗೆ ಆರ್ಥಿಕವಾಗಿ ಸಬಲೀಕರಣರಾಗಬೇಕು ನಾವು. ಯಾಕಂದ್ರೆ ಇವತ್ತು ನಗರ ಪ್ರದೇಶದಿಂದ ಹಳ್ಳಿಯವರೆಗೆ, ಇವತ್ತು ಉದ್ಯೋಗದಿಂದ ಮನೆಯಲ್ಲಿ ಕೆಲಸ ಮಾಡುವಂತ ಮಹಿಳೆಯರು, ಇವರ ಜೀವನ, ಇವರ ಬದುಕು ಹಸನಾಗಬೇಕೆನ್ನೋ ಕಾರಣಕ್ಕೋಸ್ಕರ ಅನೇಕ ಯೋಜನೆಗಳನ್ನು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಇವತ್ತು ಆರ್ಥಿಕವಾಗಿ ನಮಗೆ ಇವತ್ತಿನ ಕಾಲದಲ್ಲಿ ಗಂಡು ಒಬ್ಬನೇ ದುಡಿದ್ರೆ ಆಗುದಿಲ್ಲ. ಒಂದು ಮನೆ ನಡಿಬೇಕಾದ್ರೆ ಹೆಣ್ಣು ಮಕ್ಕಳು ಕೂಡ ಅವರ ಆದಾಯವನ್ನು ಹೆಚ್ಚು ಮಾಡಿದ್ರೆ ಬದುಕು ಹಸನಾಗಿರ್ತದೆ ಎನ್ನುವ ಈ ಒಂದು ಯುಗದಲ್ಲಿ ಇವತ್ತು ನರೇಂದ್ರ ಮೋದಿಯವರು ಆರ್ಥಿಕ ಸಬಲೀಕರಣಕ್ಕೆ ಬಹಳ ದೊಡ್ಡ ಮೈಲಿಗಲ್ಲನ್ನು ಹಾಕಿದ್ದಾರೆ. ಇವತ್ತು ನಾವೆಲ್ಲರೂ ಇಲ್ಲಿ ಕೂತಿದ್ದೇವೆ, ಅನೇಕರು ಕೂಡ ಎಲ್ಲ ಸ್ವಸಹಾಯ ಸಂಘ, ಶ್ರೀಶಕ್ತಿ ಸಂಘಗಳ ನಾವೆಲ್ಲ ಸದಸ್ಯರಾಗಿರ್ತೇವೆ. ನಿಮ್ಗೆ ಗೊತ್ತಿರಲಿ, ಇವತ್ತು ನಮ್ಗೆ ಬೇಕಾದಂತ 500 ರೂಪಾಯಿ ಆಗಿರ್ಬೋದು, 1000 ರೂಪಾಯಿ ಆಗಿರ್ಬೋದು, ಅಥವಾ ನಮ್ಗೆ ಹಣದ ಅವಶ್ಯಕತೆ ಬಿದ್ದಾಗ ಅಣ್ಣನನ್ನು ಕೇಳಬೇಕು, ಅಕ್ಕನನ್ನು ಕೇಳಬೇಕು, ಗಂಡನನ್ನು ಕೇಳಬೇಕು, ತಾಯಿಯನ್ನು ಕೇಳಬೇಕು, ಸ್ನೇಹಿತರನ್ನು ಕೇಳಬೇಕು, ಪಕ್ಕದ ಮನೆಯವರನ್ನು ಕೇಳ್ತೇವೆ. ಇನ್ನು ದುಡ್ಡು ಬೇಕಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ದೇವೆ? ಬ್ಯಾಂಕಿಗೆ ಹೋಗ್ತಿದ್ದೇವೆ. ಒಂದು ಬ್ಯಾಂಕಿನಲ್ಲಿ ದುಡ್ಡು ಬೇಕಾದ್ರೆ ಏನಾದ್ರೂ ಬಾಂಡ್ ಪೇಪರ್ ಕೊಡಬೇಕು. ಈ ವ್ಯವಸ್ಥೆಯಲ್ಲಿ 25-30 ವರ್ಷಗಳ ಹಿಂದೆ ನಮ್ಮ ದೇಶ ಇತ್ತು. ಆದ್ರೆ ನನ್ನ ದೇಶದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು, ಅವರಿಗೆ ಹಣ ಬೇಕಾದ್ರೆ ಯಾರ ಹತ್ರ ಕೈ ಒಡ್ಡಬಾರ್ದು. ಅವಳದೇ ಆದಂತ ಕೂಡು ನಿಧಿಯನ್ನು ಅವಳು ಇಡಬೇಕು. ಅವಳು ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ ಇಂತಿಷ್ಟು ಹಣವನ್ನು ಒಟ್ಟು ಮಾಡಿ ಅವಳಿಗೆ ಅವಶ್ಯಕತೆ ಬಿದ್ದಾಗ ಆ ಹಣವನ್ನು ಪಡೆಯಬೇಕು ಅಂತ ಆ ನಿಟ್ಟಿನಲ್ಲಿ ಸಂಘಗಳನ್ನ ಮಾಡಿ ನಮಗೆ ಒಂದು ಶಕ್ತಿಯನ್ನು ಕೊಟ್ಟು 30 ವರ್ಷದ ಕೆಳಗೆ ಇವತ್ತು ಎಲ್ಲರೂ ನಮ್ಮನ್ನು ಆ ಸಂಘದವರು ಬನ್ನಿ, ಈ ಸಂಘದವರು ಬನ್ನಿ, ಈ ಸಂಘ ಕೂತ್ಕೊಳ್ಳಿ, ಈ ಸಂಘಕ್ಕೆ ಇದು ಕೊಡೋಣ, ಅದು ಕೊಡೋಣ ಅಂತ ಮಾತಾಡಬೇಕಾದ್ರೆ ಈ ಎಲ್ಲ ಶಕ್ತಿಯನ್ನು ಕೊಟ್ಟಂತವರು ಅಂದಿನ ನಮ್ಮ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ
ಇವತ್ತು ಪ್ರಥಮ ಬಾರಿಗೆ ಸ್ವಸಹಾಯ ಸಂಘಗಳಿಗೆ ಸುತ್ತು ನಿಧಿಯನ್ನು ಕೊಟ್ಟರೆ ಇವತ್ತು ನರೇಂದ್ರ ಮೋದಿ ಅವರು 1800 ಕೋಟಿ ರೂಪಾಯಿಯನ್ನ ನಮ್ಮ ಸ್ವಸಹಾಯ ಸಂಘಗಳಿಗೆ ಬಡ್ಡಿ ರಹಿತ ಸಾಲದ ರೂಪದಲ್ಲಿ ಕೊಟ್ಟಿದ್ರು. ನೀವೆಲ್ಲ ತಗೊಳ್ತಾ ಇದ್ದೀರಿ, ಅನೇಕರು ನಿಮ್ಮ ನಿಮ್ಮ ಸಂಘ ಸಂಸ್ಥೆಯಲ್ಲಿ ಬಡ್ಡಿ ರಹಿತವಾದ 1 ಲಕ್ಷ, 50,000, 2 ಲಕ್ಷ, 10 ಲಕ್ಷ ಎಲ್ಲ ಒಂದೊಂದು ಸಂಘಗಳು ತಗೊಳ್ಳುವಂತಹ ವ್ಯವಸ್ಥೆಯಲ್ಲಿ ಇವತ್ತು ನಾವಿದ್ದೇವೆ. ಮಹಿಳಾ ಸಬಲೀಕರಣ ಆರ್ಥಿಕವಾಗಿ ಇವತ್ತು ಮುದ್ರಾ ಯೋಜನೆ ಮಾಡಿದ್ರು, ಸ್ಟ್ಯಾಂಡ್ ಅಪ್ ಯೋಜನೆ ಮಾಡಿದ್ರು, ಸ್ಟಾರ್ಟ್ ಅಪ್ ಯೋಜನೆ ಮಾಡಿದ್ರು. ಇವತ್ತು ಮುದ್ರಾ ಯೋಜನೆಯಲ್ಲಿ 69% ಮಹಿಳೆಯರು ಉದ್ಯಮಿಗಳಾಗಿದ್ದಾರೆ. ಸ್ಟ್ಯಾಂಡ್ ಅಪ್ ಯೋಜನೆಯಲ್ಲಿ 45% ಇದ್ದಾರೆ. ಸ್ಟಾರ್ಟ್ ಅಪ್ ಯೋಜನೆಯಲ್ಲಿ 81% ಮಹಿಳೆಯರು ಅದರ ಲಾಭವನ್ನು ಪಡೆದಿದ್ದಾರೆ. ಮೊನ್ನೆ ಅಷ್ಟೇ ನಾನು ಕಾರ್ಯಕ್ರಮದಲ್ಲಿ ಒಂದು ಹೆಣ್ಮಗಳು ಎದ್ದು ನಿಂತು ಹೇಳಿದ್ರು, ಸ್ಟಾರ್ಟ್ ಅಪ್ ಯೋಜನೆಯಲ್ಲಿ ನಾನು 1.5 ಕೋಟಿ ಸಾಲವನ್ನು ತೆಗೆದುಕೊಂಡಿದ್ದೇನೆ, ಅದರಲ್ಲಿ 40 ಲಕ್ಷ ರೂಪಾಯಿ ನನಗೆ ಸಬ್ಸಿಡಿ ಬಂತು, ಆಮೇಲೆ ನಾನು 100 ಜನರಿಗೆ ಉದ್ಯೋಗ ಕೊಟ್ಟಿದ್ದೇನೆ ಅಂತ. ಎಷ್ಟು ಹೆಮ್ಮೆ ಆಗುತ್ತೆ ನಮಗೆ. ಒಂದು ನಮ್ಮ ನರೇಂದ್ರ ಮೋದಿ ಮಾಡಿದಂಥ ಕೆಲಸದಿಂದ ಇವತ್ತು ಸಮಾಜದಲ್ಲಿರ್ತಕ್ಕಂಥ 50, 60, 70% ಮಹಿಳೆಯರು ಉದ್ಯಮಿಗಳಾಗಿ ಸಾಲವನ್ನು ತೆಗೆದುಕೊಂಡು ಒಂದು ತಮ್ಮದೇ ಆದ ಆರ್ಥಿಕ ವ್ಯವಸ್ಥೆಯನ್ನ ಸದೃಢವಾಗಿ ಮಾಡುವುದನ್ನು ನಾವು ಇಲ್ಲಿ ನೋಡಿದ್ದೇವೆ. ಅದೇ ರೀತಿ ನಾವಿವತ್ತು ವಿಶ್ವಕರ್ಮ ಯೋಜನೆ, ಬಹುಶಃ ನಮ್ಮ ಇಡೀ ದೇಶದಲ್ಲಿ ಕರ್ನಾಟಕ ವಿಶ್ವಕರ್ಮ ಯೋಜನೆಯಲ್ಲಿ 4ನೇ ಸ್ಥಾನದಲ್ಲಿದೆ. ನೀವೆಲ್ಲರೂ ಕೂಡ ಅನೇಕರು ಅದರ ಆನ್ಲೈನ್ ಮುಖಾಂತರ ನೋಂದಣಿ ಮಾಡಿರ್ಬೋದು. ಟೈಲರಿಂಗ್ ಆಗಿರ್ಬೋದು ಅಥವಾ ಅನೇಕ ಬೇರೆ ಬೇರೆ ಕಲೆಗಳಿಗೆ ಸಂಬಂಧಪಟ್ಟ ಚಾಪೆ ಮಾಡೋದು, ಮಡಕೆ ಮಾಡೋದು, ಈ ರೀತಿ ಬೇರೆ ಬೇರೆ ಎಂಬ್ರಾಯ್ಡ್ರಿ, ಇದಕ್ಕೆಲ್ಲ 1 ಲಕ್ಷದವರೆಗೆ ಸಾಲವನ್ನು ಕೊಡ್ತಾರೆ. 15,000 ಸಲಕರಣೆಗಳು, ಸಂಬಂಧಪಟ್ಟ ಸಲಕರಣೆಗಳನ್ನು ಕೊಡುವಂಥದ್ದು. ಆಮೇಲೆ ಅದಕ್ಕೆ 3 ತಿಂಗಳ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ನಲ್ಲಿ ಸ್ಟೈಫೆಂಡ್ ಕೊಡ್ತಾರೆ. ಇವತ್ತು ಕೋಲಾರದಲ್ಲಿ ಆಲ್ರೆಡಿ ಟ್ರೈನಿಂಗ್ ಮುಗಿದು ಅವರ ಅಕೌಂಟ್ಗೆ 4,000, 6,000 ರೂಪಾಯಿ ಕೂಡ ಏನು ಗೌರವಧನವನ್ನ ಬರುವಂತ ಕಾರ್ಯಗಳು ಪ್ರಾರಂಭವಾಗಿದೆ. ಇವತ್ತು ಮಟ್ಟದಲ್ಲಿ ಕೂಡ ನಾವು ಸಬಲೀಕರಣರಾಗಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಬಹುಶಃ ನರೇಂದ್ರ ಮೋದಿಯ ಕಲ್ಪನೆ ಯಾರನ್ನು ಬಿಟ್ಟಿಲ್ಲ ಹೇಳಿ. ಒಂದು ಪೇಪರ್ ಮಾರುವ ಹುಡುಗನಿಂದ ಹಿಡಿದು ಅಂತರಿಕ್ಷಕ್ಕೆ ಕೆಲಸ ಮಾಡುವ ವಿಜ್ಞಾನಿಗಳ ಒಳಗೆ ಚಿಂತನೆಯನ್ನು ಮಾಡಿದಂತ ಪ್ರಧಾನಿ ನಮ್ದು. ಇವತ್ತು ಪೇಪರ್ ಮಾಡುವಂತ, ಮೊನ್ನೆ ಅಷ್ಟೇ ಚಿಕ್ಕಮಗಳೂರಿನಲ್ಲಿ ಹೋದಾಗ 5 ಗಂಟೆ ಬೆಳಿಗ್ಗೆ ಎದ್ದು ಹೋಗಿದೆ ನಾನು ಪೇಪರ್ ಮಾರುವವರನ್ನು ಮಾತಾಡಿಸ್ಲಿಕ್ಕೆ. ಎಷ್ಟು ಖುಷಿ ಅನಿಸುತ್ತೆ ಅಂದ್ರೆ, ನೀವು ಕೇಳಿ ಪೇಪರ್ ಮಾರು, ಅವರಿಗೊಂದು ಕಾರ್ಡ್ ಕೊಟ್ಟಿದ್ದಾರೆ, ಅವರಿಗೊಂದು ಇನ್ಶೂರೆನ್ಸ್ ಕಾರ್ಡ್. ಅವ್ರು ಹೇಳ್ತಾರೆ, ಇವತ್ತಿನವರೆಗೂ ನಮ್ಮನ್ನು ಯಾರು ಗುರುತಿಸಲಿಲ್ಲ, ಇವತ್ತು ನಮಗೆ ನರೇಂದ್ರ ಮೋದಿ ಮಾತ್ರ ನಮ್ಮನ್ನು ಗುರುತಿಸಿದ್ರು ಅಂತ. ತರಕಾರಿ ಅಂಗಡಿ ಮಾರ್ಕೆಟಿಗೆ ಹೋದ್ರೆ ಹೂ ಮಾರುವವರು, ತರಕಾರಿ ಮಾಡುವವರು, ಸಣ್ಣ ಸಣ್ಣ ಗೂಡಂಗಡಿ ಇಟ್ಟವರು, ಟೀ ಸ್ಟಾಲ್, ತಳ್ಳೋ ಗಾಡಿಯಲ್ಲಿ ಇಡ್ಲಿ ಟೀ ಸ್ಟಾಲ್ ಎಲ್ಲ ಮಾಡುವಂತವರು, ಇವತ್ತು ಅವರು ದಿನನಿತ್ಯಕ್ಕೆ ಬೇಕಾದಂತ 10,000, 5,000 ರೂಪಾಯಿಯನ್ನ ಮೀಟರ್ ಬಡ್ಡಿ ಲೆಕ್ಕದಲ್ಲಿ ಅವರು ಸಾಲವನ್ನು ಪಡಿತಾ ಇದ್ರು. ಇವತ್ತು 1,000 ರೂಪಾಯಿ ತಗೊಂಡ್ರೆ 1,000ದ ಮೇಲೆ 100, 200 ರೂಪಾಯಿ ಕೊಟ್ಟು ಸಾಯಂಕಾಲ ವಾಪಸ್ ಕೊಡ್ಬೇಕು. ಆದ್ರೆ ಇವತ್ತು 10,000 ರೂಪಾಯಿ ಸಾಲವನ್ನ ಬ್ಯಾಂಕಲ್ಲಿ ಯಾವುದೇ ಗ್ಯಾರಂಟಿಯನ್ನು ಕೊಡದೆ ಬ್ಯಾಂಕಿನವರವರಿಗೆ 10,000 ರೂಪಾಯಿ ಸಾಲ ಕೊಡ್ತಾರೆ. 14 ಕಂತಲ್ಲಿ ತೀರಿಸಿದ್ರೆ ಅದು 20,000, 30,000, 50,000ದವರೆಗೆ ಆ ಸಾಲವನ್ನ ತೆಗೆದುಕೊಂಡು ಎಷ್ಟು ಖುಷಿ ಆಗುತ್ತೆ. ಒಂದು ತಾಯಿ ಮತ್ತು ಮಗ ಡಿಗ್ರಿ ಮಾಡ್ತಾ ಇದ್ದ, ತಾಯಿ ಅವರು ಒಂದು ಹೋಟೆಲ್ ತಳ್ಳೋ ಗಾಡಿಯಲ್ಲಿ ಇಡ್ಲಿ ಮತ್ತು ಬನ್ಸ್, ನಮ್ಮ ಚಿಕ್ಕಮಗಳೂರಿನಲ್ಲಿ ದಕ್ಷಿಣ ಕನ್ನಡದ ಗೋಳಿ ಬಜೆ ಮತ್ತು ಬನ್ಸ್ ಮಾಡಿಕೊಂಡು ಬೆಳಿಗ್ಗೆ ಹೊತ್ತು ಮಾಡಿ, ಅವಳು ಹೇಳ್ತಾಳೆ, ನಾನು 50,000 ತೆಗೆದುಕೊಂಡು ಇವತ್ತು ನನಗೆ ನಿಜ ಹೆಮ್ಮೆ ಇರ್ತದೆ, ನಮ್ಮ ಬದುಕಿನಲ್ಲಿ ಯಾವತ್ತೂ ನಾವು ನರೇಂದ್ರ ಮೋದಿಯನ್ನ ಮರೆಯಲಿಕ್ಕಿಲ್ಲ ಅಂತ. ನೀವು ಹೂ ಮಾರುವವರ ಹತ್ರ ಹೋಗಿ, ಅಲ್ಲಿ ಕೂಡ ಇದೇ ಮಾತನ್ನ ಅವರು ಹೇಳುವವರಿದ್ದಾರೆ. ಆದ್ರಿಂದ ಇವತ್ತು ಅನೇಕ ಯೋಜನೆಗಳು, ಇವತ್ತು ಮಹಿಳೆ ಸದೃಢರಾಗಬೇಕು ಅಂತ ಒಂದು ಕಲ್ಪನೆ ಮಾಡಿ ಸಖಿ ಅಂತ ಒಂದು ಯೋಜನೆ. ಹಿಂದೆ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಆದ್ರೆ ಒಮ್ಮೆ ಪೊಲೀಸ್ ಸ್ಟೇಷನ್ಗೆ ಓಡು, ಒಮ್ಮೆ ಲಾಯರ್ ಹತ್ರ ಓಡು, ಒಮ್ಮೆ ಡಾಕ್ಟರ್ ಹತ್ರ ಓಡು, ಒಮ್ಮೆ ಕೌನ್ಸಿಲ್ ಹತ್ರ ಓಡು. ಇವತ್ತು ಇದೆಲ್ಲ ಕೂಡ ಒಂದೇ ಸೂರಿನಡಿ ಕೆಳಗೆ ಬಂದು ಸಖಿ ಎನ್ನುವ ಯೋಜನೆ ಮುಖಾಂತರ ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲಿ ಎಲ್ಲ ಸಾಲ್ವ್ ಆ ಸಖಿ ಒಂದು ಸ್ಟೇಷನ್ ಅಲ್ಲಿ ಆಗ್ಬೇಕು ಎನ್ನುವ ನಿಟ್ಟಿನಲ್ಲಿ ಆ ಕೆಲಸವನ್ನು ಮಾಡಿರುವುದನ್ನು ಕೂಡ ನಾವು ಇವತ್ತು ನೆನಪು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಈ ರೀತಿ ಮಹಿಳಾ ಸಬಲ ಆಗ್ಬೇಕು ಅಂತ ಅನೇಕ ಯೋಜನೆಗಳನ್ನ, ಇನ್ನೂ 10 ಹಲವು ಯೋಜನೆಗಳನ್ನ ಈಗ ನಮ್ಮಲ್ಲಿ ಗ್ರಾಮ ಸಡಕ್ ಆವಾಸ್, ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಮನೆಗಳನ್ನು ಕೊಡುವಂಥದ್ದು. ಆ ಮನೆಗಳು ಕೂಡ 90% ಮಾಲೀಕತ್ವ ಮಹಿಳೆಯರ ಹೆಸರಿನಲ್ಲಿ ಇರುತ್ತೆ. ಇಷ್ಟು ಮಾತ್ರ ಅಲ್ಲದೆ ಮಹಿಳೆಯರ ಬದುಕು ಸಬಲೀಕರಣ ಆಗಬೇಕು ಅಂತ ನಿಟ್ಟಿನಲ್ಲಿ ನಮ್ಗೆಲ್ಲರಿಗೆ ಗೊತ್ತುಂಟು,
ಉಜ್ವಲ ಗ್ಯಾಸ್, ಮನೆ ಮನೆಗೆ ಗ್ಯಾಸ್ ಕೊಟ್ಟಿರುವಂಥದ್ದು. ಬಹುಶಃ ನನಗೆ ಅನಿಸುತ್ತೆ ಗ್ಯಾಸಿನ ಬಗ್ಗೆ ಹೇಳಿದ್ರೆ ನೀವು ಸ್ವಲ್ಪ ಸಿಟಿಯಲ್ಲಿದ್ದೀರಿ, ನಿಮ್ಗೆ ಗೊತ್ತಾಗೋದಿಲ್ಲ. ಬನ್ನಿ, ನಮ್ಮಂಥ ಹಿಂದುಳಿದ ಊರು ಸೊರಬ, ಶಿವಮೊಗ್ಗ, ತೀರ್ಥಹಳ್ಳಿ, ಈ ಆಚೆ ಬಾಗಲಕೋಟೆ, ಬೀದರ್, ಕೊಪ್ಪಳ, ಈ ಭಾಗಗಳಲ್ಲೆಲ್ಲ ಒಂದು ಗ್ಯಾಸ್ಗಳೆಂಬುದೇ ಇಲ್ಲ. ತಾಯಿ ಒಲೆಯಲ್ಲಿ ಊದಿ ಊದಿ, ಈ ಗಂಡು ಮಕ್ಕಳು ಸಿಗರೇಟ್ ಸೇರಿ ಹಾರ್ಟ್ ಹಾಳಾದ್ರೆ, ಅವರ ಲಂಗ್ಸ್ ಹಾಳಾದ್ರೆ, ನಮ್ಮ ಹೆಣ್ಮಕ್ಳು ಊದಿ 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 ಲಂಗ್ಸ್ ಹಾಳಾಗ್ತಿತ್ತು. ಆದರೆ ನನ್ನ ದೇಶದಲ್ಲಿರ್ತಕ್ಕಂಥ ಮಹಿಳೆ, ಅವಳು ಕೂಡ ಅವಳಿಗೆ ಒಂದು ಬದುಕು ಕೊಡಬೇಕು ಅಂತ ಇವತ್ತು ಎಲ್ಲ ಮನೆಗಳಿಗೆ ಗ್ಯಾಸ್ ಅನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ. ಇವತ್ತು 38-40 ಲಕ್ಷದಷ್ಟು ನಮ್ಮ ಕರ್ನಾಟಕದಲ್ಲಿ, ನಾವು ದೇಶದ ಬಗ್ಗೆ ಹೇಳ್ತಿದ್ದಿಲ್ಲ, ನಮ್ಮ ಕರ್ನಾಟಕದಲ್ಲಿ ಕೊಡ್ತಾ ಇದ್ದೇವೆ. ಇನ್ನೂ ಗ್ಯಾಸ್ಗಳನ್ನು ಕೊಡುವಂತಹ ವ್ಯವಸ್ಥೆಯನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ನಮ್ಮ ಮನೆಗಳಿಗೆ ನಲ್ಲಿ ನೀರು, ಬಹುಶಃ ನೀವು ಹೇಳಿದ್ರೆ, ನೀವು ಕೂಡ ಇಲ್ಲಿ ಸಮುದ್ರದ ಹತ್ತಿರ ಬೆಳೆದವರು, ನೀವು ಇಲ್ಲಿ ನಲ್ಲಿ ನೀರಿನ ಸಮಸ್ಯೆ ಇಲ್ಲ ಅಂತ ನಾವು ತಿಳ್ಕೊಳ್ಬಹುದು. ಆದರೆ ನಮ್ಮ ಭಾಗದಲ್ಲೆಲ್ಲ, ನಾನು ಮದುವೆಯಾಗಿ ಮೊದಲ ಬಾರಿಗೆ ಇಲ್ಲಿಂದ ಹೋದಾಗ ಸೊರಬದಲ್ಲಿ ಎಲ್ಲೂ ನಲ್ಲಿ ಇಲ್ಲ. ರಸ್ತೆಯಲ್ಲಿ ಒಂದು ನಲ್ಲಿ, ಇಡೀ ರಸ್ತೆಗೆ ಒಂದು ನಲ್ಲಿ, ಕೆಲವರ ಮನೆಯಲ್ಲಿ ಮಾತ್ರ ನಲ್ಲಿ. ಬಾವಿ ಇದ್ರೆ ಬಾವಿಗೆ ಸುತ್ತಮುತ್ತಲಿನವರು ಬಂದು ನೀರು ತಗೊಂಡು ಹೋಗ್ಬೇಕು. ಆಮೇಲೆ ಆ ರೋಡಿಗೆ 2 ನಲ್ಲಿ. ಇಷ್ಟು ಬಿಟ್ಟರೆ ಏನಾಗ್ಲಿಲ್ಲ. ಇವತ್ತು ನರೇಂದ್ರ ಮೋದಿ ಬಂದ ಮೇಲೆ ಬಹುಶಃ ಇತಿಹಾಸದಲ್ಲಿ ನಮ್ಮ ಇಡೀ ದೇಶದಲ್ಲಿ, ನಮ್ಮ ದೇಶದಲ್ಲಿರ್ತಕ್ಕಂಥ ನಲ್ಲಿ ಇರುವಂತಹ ಮನೆಗಳು 24% ಮಾತ್ರ. ಆದರೆ ಇವತ್ತು ನಮ್ಮ ದೇಶದಲ್ಲಿ 50-51% ಜನ ಮನೆಗೆ ನಲ್ಲಿಯನ್ನು ಕೊಡುವಂತ, ಬಹುಶಃ 10 ವರ್ಷದಲ್ಲಿ ಅಲ್ಲ, ಕಳೆದ 4-5 ವರ್ಷದಲ್ಲಿ ಈ ಯೋಜನೆಯನ್ನು ತಂದಿದ್ದೇವೆ. ನಮ್ಮ ಕರ್ನಾಟಕದಲ್ಲಿ 70,12,000 ಮನೆಗಳಿಗೆ ಇವತ್ತು ನಾವು ಪ್ರತಿ ಮನೆಗೆ ನಲ್ಲಿ ಕೊಡುವಂತಹ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಈ ರೀತಿ ಹೇಳ್ತಾ ಹೋದ್ರೆ, ನೀವು ಜನ್ಧನ್ ಖಾತೆಯ ಬಗ್ಗೆ ನಾನು ಉಲ್ಲೇಖ ಮಾಡಲೇಬೇಕು. ಜನ್ಧನ್ ಖಾತೆ ನಿಮ್ಗೆ ನೆನಪುಂಟಲ್ಲ, ವಿಧಾನ ಪರಿಷತ್ತಿನಲ್ಲಿ ಭಾಷಣ ಮಾಡ್ತಾ ನಮ್ಮ ಫಿಲ್ಮ್ ಆಕ್ಟರ್ ಯಾರು, ಕಾಂಗ್ರೆಸ್ ಇದು MLC ಸಚಿವರಾಗಿದ್ರು ಅಲ್ಲ, ಈಗ ಉಮಾಶ್ರೀಯವರು ಬಜೆಟ್ ಭಾಷಣ ಮಾತ್ರ ಎದ್ದು ನಿಂತು ಹೇಳಿದ್ರು, ನಾವು ಕೊಡುವಂತ 2,000 ರೂಪಾಯಿ ಎಲ್ಲೂ ಹೋಗುದಿಲ್ಲ, ಅದು ಡೈರೆಕ್ಟ್ ಹೋಗಿ ಜನರಿಗೆ ಮುಟ್ಟುತ್ತೆ ಅಂತ ಹೇಳಿದ್ರು. ನಾನು ಆಗ ಕೂಡಲೇ ಎದ್ದು ನಿಂತು ಹೇಳಿದೆ, ನಿಮ್ದು ಡೈರೆಕ್ಟ್ ಮುಟ್ಲಿಕ್ಕೆ 2014ರ ಹಿಂದೆ ನಮ್ಮ ದೇಶದಲ್ಲಿರ್ತಕ್ಕಂಥ ಬ್ಯಾಂಕ್ ಖಾತೆಗಳು 10,03,00,000. ಕಳೆದ 2014ರ ನಂತರ ಝೀರೋ ಅಕೌಂಟ್ ಜನ್ಧನ್ ಖಾತೆ ಕಳೆದ 10 ವರ್ಷದಲ್ಲಿ ನಮ್ಮ ದೇಶದಲ್ಲಿ 51,06,00,000 ಜನರ ಹತ್ರ ಅಕೌಂಟ್ ಇದೆ. ಇದರಲ್ಲಿ 28 ಕೋಟಿ ಮಹಿಳೆಯರ ಅಕೌಂಟ್ ಇದೆ. ಸೊ ಉಮಾಶ್ರೀ ಅವರೇ, ಸಿದ್ದರಾಮಯ್ಯ ಕೊಟ್ಟ 2,000 ನೇರ ಮಕ್ಕಳಿಗೆ, ಅವರಿಗೆ ಹೆಣ್ಣು ಮಕ್ಕಳಿಗೆ ಹೋಗ್ಬೇಕಾದ್ರೆ ಅದಕ್ಕೆ ಕಾರಣ ಸಿದ್ದರಾಮಯ್ಯ ಅಲ್ಲ, ಅದಕ್ಕೆ ಕಾರಣ ನರೇಂದ್ರ ಮೋದಿ ಅವರು ಕೊಟ್ಟ ಜನ್ಧನ್. ಆದ್ರಿಂದ ಅದು ನೇರ ಅವರಿಗೆ ಅಕೌಂಟ್ಗೆ ಹೋಗ್ತಿದ್ದೆ. ಇಲ್ಲದ್ರೆ ಪೋಸ್ಟ್ ಮ್ಯಾನ್ ಬಂದು ಮನಿ ಆರ್ಡರ್ ಅಂತ ಇಟ್ಕೊಂಡು ಬಂದು ಅವನಿಗೆ ಒಂದು 500-200 ಕೊಡುವಂತ ವ್ಯವಸ್ಥೆ ಆಗ್ತಾ ಇತ್ತು. ಇವತ್ತು ಜನ್ಧನ್ ಖಾತೆ ಆಗಿರ್ಬೋದು. ಇದೇ ರೀತಿ ನಾವೆಲ್ಲರೂ ಇಲ್ಲಿ ಇದ್ದೇವೆ, ತಾಯಂದಿರು. ನಮ್ಗೆ ಹೆರಿಗೆ ರಜಾ ಅಂತ ಕೊಡ್ತಾ ಇದ್ರು. ಎಷ್ಟು ತಿಂಗಳು ಕೊಡ್ತಾ ಇದ್ರು ದುಡಿಯುವಂತ ಹೆಣ್ಮಕ್ಕಳಿಗೆ? 12 ವಾರ, 3 ತಿಂಗಳು. ಇವತ್ತು ನನ್ನ ಹೆಣ್ಮಕ್ಕಳು ಒಂದು ಜೀವಕ್ಕೆ ಜನ್ಮ ಕೊಟ್ಟ ನಂತರ ಅವಳಿಗೆ ಅದೊಂದು ಪುನರ್ಜನ್ಮ ಆಗಿರ್ತದೆ. ಆ ಹೆಣ್ಣಿಗೆ ಅವಳ ಆರೋಗ್ಯದ ದೃಷ್ಟಿಯಿಂದ ಅವಳಿಗೆ 6 ತಿಂಗಳು ಅಂದ್ರೆ 26 ವಾರಗಳಷ್ಟು ರಜೆಯನ್ನ ವಿತ್ ಸ್ಯಾಲರಿ, ಅವರ ಸಂಬಳವನ್ನ ಕೊಟ್ಟು ರಜೆಯನ್ನು ಕೊಡುವಂತಹ ವ್ಯವಸ್ಥೆಯನ್ನ ನರೇಂದ್ರ ಮೋದಿ ಅವರು ಮಾಡಿದ್ರು. ಇವತ್ತು ಮಾತ್ರ ವಂದನಾ ಅಂತ ಒಂದು ಕಾರ್ಯಕ್ರಮ, ಬಹುಶಃ ಪುಣ್ಯಾತ್ಮನ ತಲೆಗೆ ಹೇಗೆ ಹೊಳೆಯುತ್ತಾ ನನಗೆ ಗೊತ್ತಿಲ್ಲ. ನಾವೆಲ್ಲ ಕೂತಿದ್ದೇವೆ, ಒಂದು ಮಹಿಳೆಗೆ ಪೌಷ್ಟಿಕಾಂಶದ ಆಹಾರ ಕೊಡೋದು ಯಾವುದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಒಟ್ಟಿಗೆ ಕೊಡುತ್ತೆ. ಆದ್ರೆ ಒಂದು ಹೆಣ್ಮಗಳು ಗರ್ಭಿಣಿ ಅಂತ ಹೇಳಿದ ಕೂಡಲೇ ಅವಳಿಗೆ 1,000 ರೂಪಾಯಿ, ಅವಳು ಆಸ್ಪತ್ರೆಗೆ ಹೋಗಿ ಅವಳಿಗೆ ಹೆರಿಗೆ ಆಗ್ತದೆ ಅಂತ ಹೇಳಿದ್ರೆ ಅವಳಿಗೆ 2,000 ರೂಪಾಯಿ. ಮತ್ತೆ ಅವಳು ಹುಟ್ಟಿದ ಮಗುವಿನ ಬಗ್ಗೆ ಕೂಡ, ನನ್ನ ದೇಶದ ಮಗುವಿನ ಬಗ್ಗೆ ಕೂಡ ಚಿಂತನೆ ಮಾಡಿದ್ರಲ್ಲ. ಅನೇಕ ಹೆಣ್ಣು ಮಕ್ಕಳು ಮಗುವಿಗೆ ವ್ಯಾಕ್ಸಿನೇಷನ್ ಹಾಕ್ಲಿಕ್ಕೆ ಹೋಗುದಿಲ್ಲ, ಬಡವರು ಹಾಗೆ ಕೂತು ಬಿಡ್ತಾರೆ. ಅದಕ್ಕೋಸ್ಕರ ನೀನು ಆ ಮಗುವನ್ನು ಕರ್ಕೊಂಡೋಗಿ ವ್ಯಾಕ್ಸಿನೇಷನ್ ಹಾಕಿದ್ರೆ ಆಗ ನಿಮ್ಗೆ 2,000 ರೂಪಾಯಿ ಸಿಗುತ್ತೆ. ಯಾವಾಗ 2,000 ರೂಪಾಯಿ ಸಿಗುತ್ತೆ ಆಗ ತಾಯಿ ಹೋಗ್ತಾಳೆ, ವ್ಯಾಕ್ಸಿನೇಷನ್ ಹಾಕಿಸ್ತಾಳೆ. ಈ ರೀತಿ ಮಾತೃ ಬಂಧನದ ಮುಖಾಂತರ 5,000
ನಿಮ್ಗೆ ಗೊತ್ತಿರಲಿ, ಪ್ರಪಂಚದಲ್ಲಿ, ನಮ್ಮ ದೇಶದಲ್ಲಿ ಅಲ್ಲ, ಪ್ರಪಂಚದಲ್ಲಿ ಇಷ್ಟು ಒಳ್ಳೆ ಆರೋಗ್ಯ ವಿಮೆ ಎಲ್ಲೂ ಇಲ್ಲ. ಆಯುಷ್ಮಾನ್ ಭಾರತ್ ಇವತ್ತು ನಮ್ಗೆ 5 ಲಕ್ಷದವರೆಗೆ ನಮ್ಗೇನಾದ್ರೂ ಕ್ಯಾನ್ಸರ್, ಹಾರ್ಟ್ ಆಪರೇಷನ್, ಕಿಡ್ನಿ ಪ್ರಾಬ್ಲಮ್ ಇಂಥದೆಲ್ಲ ಆದಂತಹ ಸಂದರ್ಭದಲ್ಲಿ ನಾವು ಆಸ್ಪತ್ರೆಗೆ ಹೋದ್ರೆ, ಸರ್ಕಾರಿ ಆಸ್ಪತ್ರೆ ಮಾತ್ರ ಅಲ್ಲ, ಪ್ರೈವೇಟ್ ಮಣಿಪಾಲಿನಂತ ಆಸ್ಪತ್ರೆಗೆ ಹೋದ್ರೂ ಕೂಡ ಅಲ್ಲಿ ಅವಳಿಗೆ ಆ ಒಂದು ವ್ಯವಸ್ಥೆಗೆ ಏನಾದ್ರೂ ಆಪರೇಷನ್ ಆದ ಸಂದರ್ಭದಲ್ಲಿ 5 ಲಕ್ಷದವರೆಗೆ ಆ ಒಂದು ಬಿಲ್ ಅನ್ನ ನರೇಂದ್ರ ಮೋದಿ ಅವರು ಕೊಡುವಂತಹ ವ್ಯವಸ್ಥೆ ಇವತ್ತು ನಮ್ಮ ದೇಶದಲ್ಲಿದೆ. ನಮ್ಮ ಕರ್ನಾಟಕದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದರ ಒಂದು ಅನುಕೂಲವನ್ನ ಪಡೆದಂತ ನಾಗರಿಕರು ಕೂಡ ಇದ್ದಾರೆ. ಈ ರೀತಿ ಅನೇಕ ಯೋಜನೆಗಳನ್ನ ಕೊಟ್ಟು ನಮ್ಮ ಬದುಕು ಹಸನಾಗಬೇಕು ಎನ್ನುವ ನಿಟ್ಟಿನಲ್ಲಿ ಈ ನರೇಂದ್ರ ಮೋದಿ ಅವರು ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ. ನಾನು ತಮಗೆ ಹೇಳೋದು ಇಷ್ಟೇ, ವಿನಂತಿಯನ್ನ ಮಾಡೋದು, ಇವತ್ತು ನಮ್ಗೆ ಬಹಳ ಬೇಜಾರು ಅನ್ಸೋದು ಅಂದ್ರೆ ಟಿವಿಯಲ್ಲಿ ಯಾರಾದ್ರೆ ಮಾಧ್ಯಮದವರು ನಿಂತ್ರೆ ಕೆಲವರು ಹೇಳ್ತಾರೆ ಮೋದಿ ಬೇಕು ಅಂತ, ಕೆಲವರು ಹೇಳ್ತಾರೆ ನಮ್ಗೆ 2,000 ರೂಪಾಯಿ ಕೊಡ್ತಾರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಬೇಕು, ನಮ್ಗೆ ಬಸ್ ಫ್ರೀ ಕೊಟ್ರು ಕಾಂಗ್ರೆಸ್ ಬೇಕು. ಮೋದಿ ಅವರು ಎಲ್ಲಿವರೆಗೆ ಮಾತಾಡ್ತಾರೆ ಅಂತ ಕೆಲವರು ಏನು ಗೊತ್ತಿಲ್ಲ. ಮೋದಿ ಅವರು ನಮ್ಗೆ ಕರೋನಾ ತಂದ್ರು ಹೇಳಿದ್ರು. ಇಷ್ಟು ಒಂದು ತಪ್ಪು ದಾರಿಗೆ ಹೋಗುವಂತ ಒಂದು ವ್ಯವಸ್ಥೆ ನಮ್ಮ ಸಮಾಜದಲ್ಲಿದ್ದಾಗ ನಾನು ಯಾಕೆ ನಿಮ್ಮ ಮುಂದೆ ಇಷ್ಟು ವಿಷಯವನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಮಾತಿದೆ, ಹೆಣ್ಣೊಬ್ಬಳು ಕಲಿತಳೆ ಅವಳೊಬ್ಬಳೇ ವಿದ್ಯಾವಂತ, ಗಂಡೊಬ್ಬ ಕಲಿತರೆ ಅವನು ಮಾತ್ರ ವಿದ್ಯಾವಂತನಾಗ್ತಾನೆ, ಹೆಣ್ಣು ಕಲಿತರೆ ಅವಳು ಮಾತ್ರ ಅಲ್ಲ ಅವಳ ಮನೆಯನ್ನು ವಿದ್ಯಾವಂತಳಾಗಿ ಮಾಡ್ತಾಳೆ, ಸಮಾಜವನ್ನು ವಿದ್ಯಾವಂತಳಾಗಿ ಮಾಡ್ತಾಳೆ ಅಂತ. ನೀವೆಲ್ಲ ವಿಷಯವನ್ನ ನಿಮ್ಮ ಸುತ್ತಮುತ್ತ ಎಲ್ಲರಿಗೆ ಹೇಳಿದ್ರೆ ಬಹುಶಃ ಕರೋನಾ ಸಂದರ್ಭ ಒಂದನ್ನೇ ನೀವು ತಗೊಳ್ಳಿ. ಇವತ್ತು ಅವರು ಏನ್ ಹೇಳ್ತಾರೆ, ನಾವು ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳ್ತಾರೆ. ಇವತ್ತು ನೀವು ಹೇಳ್ಬೇಕಾಗಿದೆ, ನಮ್ಮ ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನಸಂಖ್ಯೆಯಲ್ಲಿ 80 ಕೋಟಿ ಜನರಿಗೆ ಪ್ರತಿ ತಿಂಗಳು ಒಬ್ಬೊಬ್ಬರಿಗೆ 5 ಕೆಜಿಯಾಗಿ ಅಕ್ಕಿಯನ್ನ ಉಚಿತವಾಗಿ ಕೊಡುವಂತ ಕೆಲಸವನ್ನ ನರೇಂದ್ರ ಮೋದಿ ಮಾಡ್ತಾರೆ. ಇದಕ್ಕಿಂತ ದೊಡ್ಡ ಕಾರ್ಯ ಯಾವುದಿದೆ? ಕರೋನಾ ಸಂದರ್ಭದಲ್ಲಿ ಒಬ್ಬೊಬ್ಬರಿಗೆ 10 ಕೆಜಿ ಅಕ್ಕಿಯನ್ನ ಕೊಟ್ರು, ನಮ್ಗೆಲ್ಲ ವ್ಯಾಕ್ಸಿನೇಷನ್ ಕೊಟ್ರು. ಹೇಳಿದ್ರು ಮೋದಿ ವ್ಯಾಕ್ಸಿನೇಷನ್, ಬಿಜೆಪಿ ವ್ಯಾಕ್ಸಿನೇಷನ್ ಹಾಕ್ಬೇಡಿ ಅಂತ. ಇವತ್ತು ನಮ್ಗೆಲ್ಲರಿಗೂ 2 ಡೋಸ್ ವ್ಯಾಕ್ಸಿನೇಷನ್ ಪ್ಲಸ್ ಬೂಸ್ಟರ್ ಡೋಸ್ ಅನ್ನ ಕೊಟ್ರು. ನಾನು ಹೇಳೋದು ಇಷ್ಟೇ, ಇವತ್ತು ಕಾಂಗ್ರೆಸ್ ಸರ್ಕಾರ ಹೇಳುತ್ತೆ, ಏನ್ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ? ಗ್ಯಾರಂಟಿಗಳನ್ನು ಕೊಟ್ಟಿದೆ. ಏನ್ ಕೊಟ್ಟಿದೆ? ಚಾಕ್ಲೇಟ್. ಅವರು ಚಾಕ್ಲೇಟ್ ಕೊಟ್ರೆ ನರೇಂದ್ರ ಮೋದಿ ಬದುಕು ಕೊಟ್ಟಿದ್ದಾರೆ. ನಿಮ್ಮ ಜೀವಕ್ಕೆ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಜೀವಂತವಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕೂತಿದ್ದೇವೆ ಅಂತ ಹೇಳಿದ್ರೆ ಬಹುಶಃ ನಿಮ್ಗೆ ಗೊತ್ತಿರಲಿ, ಕರೋನಾ ಸಂದರ್ಭದಲ್ಲಿ ಇಡೀ ಪ್ರಪಂಚ ಅತ್ಯಂತ ಹೆಚ್ಚು ಜನರ ಸಾವು ಯಾವುದಾದ್ರೆ ಪ್ರಪಂಚದ ದೇಶಗಳಲ್ಲಿ ಆದ್ರೆ ಅದು ಚೀನಾ ಮತ್ತು ಭಾರತ ಅಂತ ಹೇಳಿದ್ರು. ಅಮೆರಿಕ ಸಮೇತ ಹೇಳಿತ್ತು. ಯಾಕಂದ್ರೆ ನಮ್ದು ಭೂಪ್ರದೇಶ ಸಣ್ಣದು, ಜನಸಂಖ್ಯೆ ಬಹಳ ದೊಡ್ಡದು. ಅಮೆರಿಕ ಭೂಪ್ರದೇಶ ದೊಡ್ಡದಿದೆ, ಜನಸಂಖ್ಯೆ ಕಡಿಮೆ ಇದೆ. ಆದ್ರೂ ಕೂಡ ನಮ್ಗಿಂತ ಹೆಚ್ಚು ಸಾವು ನೋವು ಇವತ್ತು ಅಮೆರಿಕದಲ್ಲಿ ಆಗಿರೋದನ್ನ ನಾವು ನೋಡಿದ್ದೇವೆ. ಆದ್ರಿಂದ ಇವತ್ತು ನರೇಂದ್ರ ಮೋದಿ ಅವರು ನಮ್ಗೆ ಜೀವದ ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಮೀನನ್ನ ತಿನ್ನಿಸ್ಲಿಕ್ಕೆ ಕೊಡ್ತು, ಆದ್ರೆ ನರೇಂದ್ರ ಮೋದಿ ಅವರು ಮೀನನ್ನ ಹಿಡಿದು ಮೀನನ್ನ ತಿಂದು ನೀನು ಹೇಗೆ ಬದುಕಬೇಕು ಎನ್ನುವುದನ್ನ ನಮ್ಗೆ ತೋರಿಸಿಕೊಟ್ಟಿದ್ದಾರೆ. ಇದು ನಾವು ಜನರಲ್ಲಿ ಹೇಳಬೇಕಾಗಿದೆ ಬಂಧುಗಳೇ. ಇವತ್ತು ನಾನು ಹೇಳೋದು ಇಷ್ಟೇ, ಈ ಒಂದು ಕೊರೋನಾ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿರಲಿ, ಯಾಕೆಂದ್ರೆ ಬಹಳ ಹಗುರವಾಗಿ ಕೇಂದ್ರ ಸರ್ಕಾರದ ಬಗ್ಗೆ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾತಾಡುವುದನ್ನು ನೋಡಿದ್ದೇನೆ. ಯಾರ ಬಗ್ಗೆ ಕೂಡ, ಮಹಿಳೆಯರ ಬಗ್ಗೆ ಅಂತೂ ಗೌರವ ಇಲ್ಲೇ ಇಲ್ಲ ಪುಣ್ಯಾತ್ಮನಿಗೆ. ಯಾರನ್ನು ನೋಡಿದ್ರು ಏಕವಚನದಲ್ಲಿ ಕರೆಯುವುದು. ನಿರ್ಮಲಾ ಸೀತಾರಾಮನ್, ಈ ದೇಶದ ಅರ್ಥಮಂತ್ರಿ, ರಕ್ಷಣಾ ಸಚಿವರಾಗಿದ್ದಂತ ನಿರ್ಮಲಾ ಸೀತಾರಾಮನ್ ಈ ದೇಶದ ರಾಷ್ಟ್ರಪತಿಯನ್ನೇ ಏಕವಚನದಲ್ಲಿ ಕರೀತಾರೆ. ಈ ದೇಶದ ಪ್ರಧಾನಮಂತ್ರಿಯನ್ನ ಅವನೇನ್ ಮಾಡ್ತಾನೆ ಅಂತ ಏಕವಚನದಲ್ಲಿ ಮಾತಾಡ್ತಾ ಇದ್ರು. ಒಂದಿನ ನನ್ನ ಹತ್ರ ಕೇಳಿ, ನಾನೇ ವಿಧಾನಸಭಾ ಪರಿಷತ್ತಿನಲ್ಲಿ ಪ್ರಶ್ನೆ ಹಾಕಿದೆ, ನೀವು ಏಕವಚನದಲ್ಲಿ ಕರೀತಾ ಇದ್ದೀರಿ, ಗೌರವ ಕೊಟ್ಟು ಗೌರವವನ್ನು ತಗೊಳ್ಳುವಂತ ಪರಂಪರೆ ನಿಮ್ದಾಗಿರ್ಬೇಕು ಅಂತ ಹೇಳಿದೆ. ಅದಕ್ಕೆ ಅವರು ಹೇಳಿದ್ರು, ಇದು ನನ್ನ ಆಡು ಮಾತು ಅಂತ. ಹಾಗಾದ್ರೆ ನಿಮ್ಮ ಬಾಯಲ್ಲಿರುವಂತ ಆಡು ಮಾತು ಹೋಗಿ ಸೋನಿಯಾ ಗಾಂಧಿಗೆ ಮತ್ತೆ ರಾಹುಲ್ ಗಾಂಧಿಗೆ ಏಕವಚನದಲ್ಲಿ ನೀವು ಮಾತಾಡಬಹುದಲ್ಲ ಅನ್ನೋ ಉಲ್ಲೇಖ ಮಾಡಿದ್ರೆ ಅವರು ಒಂದೇ ಒಂದು ಶಬ್ದವನ್ನು ಮಾತಾಡಲಿಲ್ಲ. ಅವರು ಎದುರುಗಡೆ ಕೂತಂಗೆ ನಾನು ಹೇಳಿದೆ, ಇವತ್ತು ಸಿದ್ದರಾಮಯ್ಯನವರೇ 15 ಬಜೆಟ್ ಅನ್ನ ಮಂಡಿಸಿದ ನೀವು ಬಹಳ ಹಗುರವಾಗಿ ನಮ್ಮ ನಿರ್ಮಲಾ ಸೀತಾರಾಮನ್ ಎಲ್ಲಿದೆಯಮ್ಮ ನಿರ್ಮಲಾ ಸೀತಾರಾಮ, ಯಾಕಮ್ಮ ಹೀಗೆ ಸುಳ್ಳು ಹೇಳ್ತೀಯಾ ಅಂತ ಏಕವಚನದಲ್ಲಿ ಮಾತಾಡಿ ಲೇವಡಿ
ಎಲ್ಲಿದೆಯಪ್ಪ ಸಿದ್ದರಾಮಪ್ಪ, ನೀ ಯಾಕಪ್ಪ ಇಷ್ಟು ಸುಳ್ಳೆ ಅಂತ ಹೇಳಿ ಈ ಬಜೆಟ್ನಲ್ಲಿ ಮಂಡನೆ ಮಾಡಿದೀಯಪ್ಪ ಅಂತ ಹೇಳಿದ್ರೆ ಸರಿ ಇರ್ತದಾ? ಸರಿ ಇರ್ತದಾ? ನನಗೆ ಆ ಸಂಸ್ಕಾರವನ್ನ, ಶಿಕ್ಷಣವನ್ನ ನನಗೆ ನನ್ನ ಸಂಘಟನೆ ಆಗಿರ್ಬೋದು, ನನ್ನ ಮನೆ ಆಗಿರ್ಬೋದು ನನಗೆ ಕೊಟ್ಟಿಲ್ಲ. ಗೌರವ ಕೊಟ್ಟು ಗೌರವ ತಗೊಳ್ಬೇಕು, ಅದನ್ನು ಕಲೀರಿ. ಒಬ್ಬ ಹೆಣ್ಮಗಳು, ನಿಮ್ಗೆ ಗೊತ್ತಿರಲಿ, ಕರೋನಾ ಸಂದರ್ಭದಲ್ಲಿ ಇದನ್ನು ನೀವು ನೆನಪಿಟ್ಕೊಳ್ಬೇಕು. ನಮ್ಮ ನ್ಯೂಜಿಲೆಂಡ್ ಅಂತ ದೇಶದ ಪ್ರಧಾನಿ ಕಣ್ಣೀರಾಗ್ತಾ ರಾಜೀನಾಮೆ ಕೊಟ್ಟ. ಯಾಕೆ? ಆರ್ಥಿಕ ಸ್ಥಿತಿ ಕುಸಿದು ಹೋಗಿತ್ತು, ಅವರ ಆರ್ಥಿಕ ಸ್ಥಿತಿ ಮುಳುಗುವ ದೋಣಿಯಾಗಿತ್ತು. ಇವತ್ತು ಲಂಡನ್ನಿನ ಪ್ರಧಾನಿ ಒಂದೇ ತಿಂಗಳಲ್ಲಿ ರಾಜೀನಾಮೆ ಕೊಟ್ಟರು ಕರೋನಾ ಸಂದರ್ಭದಲ್ಲಿ. ಇವತ್ತು ಆಫ್ರಿಕಾದು ಕೂಡ ಅದೇ ಸ್ಥಿತಿಯಲ್ಲಿತ್ತು. ದೊಡ್ಡಣ್ಣ ಅಮೆರಿಕ ಆರ್ಥಿಕ ಸ್ಥಿತಿ ಕುಸಿದಿತ್ತು. ಚೀನಾ ಕರೋನಾದಿಂದಲೇ ಹೊರಗೆ ಬಂದಿಲ್ಲ. ನಮ್ಮ ಸುತ್ತಮುತ್ತಲಿನಂತ ದೇಶ ಶ್ರೀಲಂಕಾ, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಈ ಎಲ್ಲ ಸುತ್ತಮುತ್ತಲೇ ಇರಿದಂತ ದೇಶ ಪಾಪರ್ ದಿವಾಳಿತನವನ್ನು ಹೊಂದಿದೆ. ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ, ತಿನ್ಲಿಕ್ಕೆ ದುಡ್ಡಿಲ್ಲ, ದರೋಡೆ ಮಾಡ್ತಾ ಇದ್ರು. ಒಂದು ಗ್ಯಾಸ್ ಸಿಲಿಂಡರ್ 10,000 ರೂಪಾಯಿ ಕೊಟ್ಟರು, ಗ್ಯಾಸ್ ಸಿಲಿಂಡರ್ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸದೃಢವಾಗಿ ನಿಂತದ್ದು ಯುರೋಪಿನಲ್ಲಿ ನಿಂತ ದೇಶ ಯಾವುದಾದ್ರೂ ಇದ್ರೆ ಅದು ನಮ್ಮ ಭಾರತ. ನೆನಪಿಟ್ಕೊಳ್ಳಿ, ಅದು ನಮ್ಮ ಭಾರತ. ಇವತ್ತು ಅರ್ಥ ವ್ಯವಸ್ಥೆಯಲ್ಲಿ ಕರೋನಾ ಬಂದ ನಂತರ ಕೂಡ ಕೆಳಗೆ 5ನೇ ಸ್ಥಾನದಲ್ಲಿದ್ದಂತ ನಮ್ಮ ದೇಶವನ್ನು ಮೇಲೆ 5ನೇ ಸ್ಥಾನಕ್ಕೆ, ಆರ್ಥಿಕ ವ್ಯವಸ್ಥೆಯಲ್ಲಿ 5ನೇ ಸ್ಥಾನಕ್ಕೆ ತಗೊಳ್ಬೇಕಾದ್ರೆ ಇವರು ಟೀಕೆ ಮಾಡ್ತಾರಲ್ಲ, ಕಾಂಗ್ರೆಸ್ನ ತಲೆ ಬುದ್ಧಿ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದೀರಾ, ತಲೆಯಲ್ಲಿ ಇಟ್ಕೊಂಡಿದ್ದೀರಾ? ಈ ಚಿಂತನೆ ನಾವು ಮಾಡಬೇಕಾಗಿದೆ ಅಲ್ಲ. ಬರ್ಲಿ, ಎಲ್ಲಿ ಬೇಕಾದ್ರೆ ಬರ್ಲಿ, ಅವರು ತಯಾರಿದ್ದೇವೆ ನಾವು ಚರ್ಚೆ ಮಾಡಲಿಕ್ಕೆ. ನಿಮ್ಮ ಅವಧಿಯಲ್ಲಿ ಕಳೆದ 10 ವರ್ಷದಲ್ಲಿ 2014ರ ಹಿಂದೆ ನೀವೇನು ಮಾಡಿದಿರಿ ಈ ದೇಶಕ್ಕೆ, ಅದರ ಕಳೆದ 10 ವರ್ಷದಲ್ಲಿ ನಾವು ನರೇಂದ್ರ ಮೋದಿ ಅವರು 1 ಪಟ್ಟಲ್ಲ, 2 ಪಟ್ಟಲ್ಲ, 10 ಪಟ್ಟಲ್ಲ, 300 ಪಟ್ಟು ಹೆಚ್ಚು ಕೆಲಸವನ್ನು ನಾವು ಮಾಡಿ ತೋರಿಸಿದ್ದೇವೆ. ನಿಮ್ಗೆ ಗೊತ್ತಿರಲಿ, ನಾನು ದೇಶದ ಬಗ್ಗೆ ಬೇಡ, ನಮ್ಮ ಕರ್ನಾಟಕದವನ್ನೇ ತಗೊಳ್ಳಿ. ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಬ್ರಿಟಿಷರ ಕಾಲದಿಂದ ಇವತ್ತಿನವರೆಗೆ 2014ರವರೆಗೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ರಾಜ್ಯದ ರಾಷ್ಟ್ರೀಯ ಹೆದ್ದಾರಿಯ ಉದ್ದ 7,500 ಕಿಲೋಮೀಟರ್. ಇವತ್ತು ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ನಮ್ಮ ದೇಶ ಕರ್ನಾಟಕ ರಾಜ್ಯಕ್ಕೆ 4,650 ಕಿಲೋಮೀಟರ್ ನಮ್ಮ ರಾಷ್ಟ್ರೀಯ ಹೆದ್ದಾರಿಯನ್ನು ಸೇರಿಸಿದ್ದಾರೆ. ಕಲ್ಪನೆ ಮಾಡಿ ಯಾವ ಪ್ರಮಾಣದಲ್ಲಿ ನಾವು ಕೆಲಸ ಮಾಡಿದ್ದೇವೆ ಅಂತ. ನೀವು ರೈಲನ್ನು ನೋಡಿ, ರೈಲ್ವೆ ಇಲೆಕ್ಟ್ರಿಫಿಕೇಶನ್ ನಮ್ಮ ರಾಜ್ಯದಲ್ಲಿ 16 ಕಿಲೋಮೀಟರ್ ಇತ್ತು. ಇವತ್ತು 1,600 ಕಿಲೋಮೀಟರ್ ಅನ್ನು ನಾವು ಮಾಡಿದ್ದೇವೆ. ರೈಲಿನ ನಮ್ಮ ಭಾರತವನ್ನು ನೋಡುವಾಗ ವಿಮಾನದಲ್ಲಿ ನೋಡುವುದಕ್ಕಿಂತ ರೈಲಲ್ಲಿ ನೋಡ್ಬೇಕಂತೆ. ರೈಲಲ್ಲಿ ಹೋಗುವಾಗ ನಮ್ಮ ಭಾರತವನ್ನು ನೋಡಿ ಅಂತ ಹೇಳ್ತಾರೆ. ಸುತ್ತಮುತ್ತ ನೋಡುವಾಗ ಇವತ್ತು ಸುತ್ತಮುತ್ತ ಹೇಗಿದೆ ನಮ್ಮ ದೇಶದಲ್ಲಿ ಸ್ವಚ್ಛ ಭಾರತದ ಅಡಿಯಲ್ಲಿ ಬಹುಶಃ ನಾವು ತಾಯಂದಿರಲ್ಲಿ ಕೂತಿದ್ದೇವೆ. ನಾವು ಸ್ವಲ್ಪ ಉಪ್ಪು ನೀರಿನ ಪ್ರದೇಶದಿಂದ ಬಂದವರು, ಸ್ವಲ್ಪ ಒಳ್ಳೆ ಸ್ಥಿತಿಯಲ್ಲಿದ್ದವರು. ನಾನು ಹೇಳಿದಾಗೆ ಬಾಗಲಕೋಟೆಗೆ ಬನ್ನಿ, ಬೆಳಗಾವಿಗೆ ಬನ್ನಿ, ಕೊಪ್ಪಳ, ಬೀದರ್, ಈ ಭಾಗದಲ್ಲೆಲ್ಲ ಶೌಚಾಲಯ ಇಲ್ಲ. ಬೆಳಿಗ್ಗೆ ಹೋದ್ರೆ ಚೊಂಬು ಇಟ್ಕೊಂಡು ಹೋಗ್ತಾರೆ. ಶೌಚಾಲಯ ಇಲ್ಲ. ಹೆಣ್ಮಕ್ಕಳಿಗೆ ಶೌಚಾಲಯ ಎಂಬುದು 4 ಗೋಡೆಯ ಕೊಠಡಿ ಅಲ್ಲ. ಶೌಚಾಲಯ ಅವಳ ಗೌರವದ, ಅವಳ ಮರ್ಯಾದೆಯ, ಅವಳ ಆರೋಗ್ಯದ ಪ್ರತೀಕವಾಗಿರುವಂತ ಒಂದು ವ್ಯವಸ್ಥೆ. ಇವತ್ತು ನಮ್ಮ ರಾಜ್ಯದಲ್ಲಿ, ದೇಶ ಹೇಳ್ತಾ ಇಲ್ಲ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು 48.5 ಲಕ್ಷಕ್ಕಿಂತ ಹೆಚ್ಚು ಶೌಚಾಲಯವನ್ನ ನರೇಂದ್ರ ಮೋದಿ ಅವರು ಇವತ್ತು ಕೊಟ್ಟಿದ್ದಾರೆ. ಆದ್ರಿಂದ ಇವತ್ತು ಈ ಮಟ್ಟಕ್ಕೆ ನಮ್ಮ ದೇಶ ಬೆಳಿಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿರುವ ಏರ್ಪೋರ್ಟ್ ಅನ್ನು ತಗೊಳ್ಳಿ. ಕರ್ನಾಟಕದಲ್ಲಿರುವ ಏರ್ಪೋರ್ಟ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಏರ್ಪೋರ್ಟ್ ನಮ್ಗೆ ಮುಂಚೆ ಇದ್ದದ್ದು 7 ಏರ್ಪೋರ್ಟ್. 2014ರ ಹಿಂದೆ 7 ಏರ್ಪೋರ್ಟ್. ಕಳೆದ 10 ವರ್ಷದಲ್ಲಿ 6 ಏರ್ಪೋರ್ಟ್ ಪ್ಲಸ್. ಇಷ್ಟರವರೆಗೆ ಇದ್ದದ್ದು 7, ಬರೀ 10 ವರ್ಷದಲ್ಲಿ 6. ಯಾರು ಹೆಚ್ಚು ಕೆಲಸ ಮಾಡಿದ್ದು? ರಸ್ತೆ. ನೀವು ನಳಿನನ ಹತ್ರ ಕೇಳಿ, ನಿಮ್ಮಲ್ಲಿ ಪ್ರಧಾನಮಂತ್ರಿ ಸಡಕ್, ಗ್ರಾಮೀಣ ಸಡಕ್, ಇದರಲ್ಲಿ ರಸ್ತೆ ಎಷ್ಟು ಕಿಲೋಮೀಟರ್ ಬಂದಿದೆ ಅಂತ. ಈ ರೀತಿ ನೀರಾವರಿ ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, ಮೆಟ್ರೋ ಆಗಿರ್ಬೋದು, ಇದಕ್ಕೆಲ್ಲಕ್ಕೂ ಕೂಡ ಬಹಳ ದೊಡ್ಡ ಪ್ರಮಾಣದ ಕೊಡುಗೆಯನ್ನ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಆದ್ರೂ ಬಹಳ ಟೀಕೆಯನ್ನು ಮಾಡ್ತಾರೆ, ಅವರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ಅಲ್ಲ, ಇಡೀ ವಿಶ್ವ ಮೆಚ್ಚುತ್ತಾರೆ. ಇವತ್ತು ನಾವು ನರೇಂದ್ರ ಮೋದಿ ಏನ್ ಮಾಡ್ಲಿಲ್ಲ ಅಂತ ಹೇಳ್ತೀವಿ. ನಮ್ಮ ದೇಶದ ಬಗ್ಗೆ ಬಿಡಿ, ಇವತ್ತು ನಮ್ಮ ಇದರಲ್ಲಿ ಉಕ್ರೇನ್ನಲ್ಲಿ ಯುದ್ಧ ಆದಂತ ಸಂದರ್ಭದಲ್ಲಿ ನೋಡಿದೆವು. ನಮ್ಮ ವಿದ್ಯಾರ್ಥಿಗಳನ್ನ, ಯುದ್ಧವನ್ನು ನಿಲ್ಲಿಸಿ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದ್ರು. ನೀವ ಏನಾದ್ರೂ ಕನಸಿನಲ್ಲಿ ಎಣಿಸ್ತೇನಾ? ಒಂದು ಯುದ್ಧ ಭೂಮಿಯಲ್ಲಿ ನಮ್ಮ ಕರ್ನಾಟಕದ ಒಬ್ಬ ಹುಡುಗ ವಿದ್ಯಾರ್ಥಿ ಸತ್ತು ಹೋದ, ಅವನ ಹೆಣ ಭಾರತ
ನರೇಂದ್ರ ಮೋದಿ ಅವರನ್ನ ನಾವು ಯಾವ ರೀತಿ ಗೆಲ್ಲಿಸಬೇಕೆನ್ನುವ ಚಿಂತನೆಯನ್ನು ಇವತ್ತು ನಾವು ಮಾಡಬೇಕಾ ಬೇಡವಾ? ಒಂದು ಅಭಿವೃದ್ಧಿ ಒಂದು ಹಂತದಲ್ಲಿದ್ರೆ ಆ ಹಂತದಲ್ಲಿ ಮಾಡ್ಬೋದು. ಇವತ್ತು ನಿಮ್ಗೆ ಗೊತ್ತಿರಲಿ, ಲಂಡನ್ನಲ್ಲಿ ಒಮ್ಮೆ ಇಂಟರ್ವ್ಯೂ ಮಾಡಿದ್ರಂತೆ. ಏನಂತ? ನರೇಂದ್ರ ಮೋದಿ ಅವರನ್ನ ಕೂರಿಸಿದ್ರು. ನೀವು ನೋಡಿರ್ಬೇಕು, ಟಿವಿಯಲ್ಲಿ ಬಂದಿತ್ತು. ನರೇಂದ್ರ ಮೋದಿ ಅವರೇ, ನಿಮ್ಗೆ ಬಹಳ ಒಳ್ಳೆ ಹೆಸರಿದೆ, ನಿಮ್ಮ ಇತಿಹಾಸ ಪುಟದಲ್ಲಿ ಒಳ್ಳೆ ಒಳ್ಳೆ ಕೆಲಸವನ್ನು ಮಾಡಿದಿರಿ, ನಿಮ್ಮ ದೇಶದವರು ನಿಮ್ಮ ಇತಿಹಾಸದ ಪುಟದಲ್ಲಿ ನಿಮ್ಮನ್ನು ಯಾವ ರೀತಿ ಎಣಿಸಬೇಕು ಎನ್ನುವ, ಮುಂದಿನ ಪೀಳಿಗೆ ನಿಮ್ಮನ್ನು ಯಾವ ರೀತಿ ಎಣಿಸಬೇಕಂತ ಚಿಂತನೆಯನ್ನು ಮಾಡ್ತೀರಿ ಅಂತ ಒಂದು ಪ್ರಶ್ನೆಯನ್ನು ಕೇಳಿದರು. ಒಂದು ನಿಮಿಷ ನರೇಂದ್ರ ಮೋದಿ ಅವರು ಮಾತಾಡಲಿಲ್ಲ, ಸುಮ್ಮನೆ ಕೂತು. ಅಷ್ಟೊತ್ತಿಗೆ ಮತ್ತೆ ಹೇಳಿದರು, ನೋಡಿ, ನನ್ನ ದೇಶದಲ್ಲಿ ಕೆಲವರು ಡಾಕ್ಟರ್ ಇದ್ದಾರೆ, ಕೆಲವರು ಇಂಜಿನಿಯರ್ ಇದ್ದಾರೆ, ಲೆಕ್ಚರರ್ ಇದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಮನೆ ಕೆಲಸ ಮಾಡುವವರಿದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರೂ ಕೂಡ ಅವರವರ ಕೆಲಸವನ್ನು ಅವರವರು ಮಾಡ್ತಾ ಇದ್ದಾರೆ. ನನಗೆ ಈ ದೇಶವನ್ನು ಕಾಯುವಂತ ಒಬ್ಬ ಸೇವಕನ ಕೆಲಸವನ್ನು ಕೊಟ್ಟಿದ್ದಾರೆ, ಆ ಕೆಲಸವನ್ನು ನಾನು ಮಾಡ್ತೇನೆ. ನಾನು ಇತಿಹಾಸ ಪುಟದಲ್ಲಿ ಏನಾಗಬೇಕಂತ ಹೇಳುವುದು ದೊಡ್ಡದಲ್ಲ, ಇಡೀ ಪ್ರಪಂಚದ ಇತಿಹಾಸದಲ್ಲಿ ನನ್ನ ದೇಶವನ್ನು ನಾನು ಯಾವ ರೀತಿಗೆ ಕೊಂಡೋಗ್ಬೇಕು, ಇದು ನನ್ನಲ್ಲಿರ್ತಕ್ಕಂಥ ಕನಸು ಅಂತ ಹೇಳಿದವರು ನಮ್ಮ ನರೇಂದ್ರ ಮೋದಿ ಅವರು. ಆದ್ರಿಂದ ಇವತ್ತು 10 ವರ್ಷದಲ್ಲಿ ಒಂದೇ ಒಂದು ರಜವನ್ನು ತೆಗೆದುಕೊಳ್ಳದೆ, ಬಹುಶಃ ನಿಮ್ಗೆಲ್ಲರಿಗೂ ಸ್ವತಂತ್ರ ಹೋರಾಟ ನಾವು ಏನಾದ್ರೂ ಮಾಡಿದೇವಾ? ಇಲ್ಲ ರೀ. ಸ್ವತಂತ್ರ ಹೋರಾಟಗಳನ್ನು ನಾವು ಮಾಡಲಿಲ್ಲ. ಗಡಿಯಲ್ಲಿ ನಾವು ಯುದ್ಧ ಮಾಡಿಲ್ಲ. ನಮ್ಮ ಅಭ್ಯರ್ಥಿ ಮಾತ್ರ ಗಡಿ ಪ್ರದೇಶದಲ್ಲಿ ಇದ್ದವರು. ನಾವು ಯಾರಿಗೆ ನಮ್ಗೆ ಅವಕಾಶ ಸಿಕ್ಕಿಲ್ಲ. ಇವತ್ತು ಒಬ್ಬ ಸೈನಿಕನನ್ನ, ಗಡಿಯಲ್ಲಿ ಯುದ್ಧ ಮಾಡಿದಂತ ಸೈನಿಕನ, ಈ ದೇಶದ ಸ್ವಾತಂತ್ರ್ಯವನ್ನ, ಈ ದೇಶದ ಹಿಂದುತ್ವವನ್ನ, ಈ ದೇಶದ ಸಂಸ್ಕೃತಿಯನ್ನ, ಈ ದೇಶದ ರಕ್ಷಣೆಯನ್ನ, ಬಡವರನ್ನ, ಆಚಾರವನ್ನ, ವಿಚಾರವನ್ನ, ಇದು ಗ್ಯಾರಂಟಿಗಾಗಿ ನಡೆಯುವ ಚುನಾವಣೆ ಅಲ್ಲ. ಇದು ದೇಶಕ್ಕಾಗಿ, ದೇಶದ ರಕ್ಷಣೆಗಾಗಿ, ನಮ್ಮ ಮುಂದಿನ ಪೀಳಿಗೆಯ ಬದುಕಿಗಾಗಿ ನಡೆಯುವ ಚುನಾವಣೆ ಎನ್ನುವುದನ್ನ ಕಲ್ಪನೆ ಮಾಡಿ ನಾವು, ಅವರು ಏನು 10 ವರ್ಷ ಒಂದೇ ಒಂದು ದಿನ ರಜೆ ತಗೊಳ್ಳದೆ ದುಡಿದ್ರೋ, ತಾವು ಕೂಡ ತಮ್ಮ ಮುಂದಿನ ದಿನಗಳಲ್ಲಿ ಇನ್ನೇನಾದ್ರೂ ಒಂದು 20 ದಿನ ಇರ್ಬೋದು, 20-21 ದಿನ, ಈ ದಿನಗಳಲ್ಲಿ ನಾನು ವಿನಂತಿ ಮಾಡುದು, ನಾವಿಲ್ಲಿ ಕಿವಿ ಕೊಟ್ಟು ಭಾರತಿ ಶೆಟ್ಟರು ಬಂದ್ರು, ಇವರೆಲ್ಲ ಬಂದ್ರು, ಭಾಷಣ ಮಾಡಿ ಹೋದ್ರು, ಕೇಳಿ ಹೋದ್ರು, ಇದಕ್ಕೆ ಬಂದಿಲ್ಲ ರೀ. ನಾವು ಇಷ್ಟೇ ಕೆಲಸ ಆದ್ರೆ ನಮ್ಗೆ ಅವಶ್ಯಕತೆ ಇಲ್ಲ. ನಂಗೆ ಬೇಕಾಗಿರೋದು, ಇಡೀ ರಾಜ್ಯದಲ್ಲಿ ನಾವು ಓಡಾಡ್ತೇವೆ. ಯಾಕೆ ಓಡಾಡ್ತೇವೆ ಅಂತ ಹೇಳಿದ್ರೆ, ನಮ್ಗೆ ಬಿಜೆಪಿಗೆ ಒಳ್ಳೇದಾಗ್ಬೇಕಂತಲ್ಲ. ನನ್ನ ರಾಷ್ಟ್ರೀಯತೆ, ನನ್ನ ದೇಶ, ನನ್ನ ಮುಂದಿನ ಪೀಳಿಗೆಗೆ ಬಿಟ್ಟು ಕೊಡ್ಬೇಕಾದ್ರೆ ರಾಹುಲ್ ಬಾಬಾನ ಕೈಯಲ್ಲಿ ಇಟ್ರೆ ಆಗಲ್ಲ, ಎಲ್ಲಿಯೋ ಹೊರಟು ಹೋಗುತ್ತೆ. ನನ್ನ ದೇಶದ, ನನ್ನ ನರೇಂದ್ರ ಮೋದಿಯ ಕೈಗೆ ಇಡಬೇಕು. ನನ್ನ ಈ ಒಂದು ಲೋಕಸಭಾ ಕ್ಷೇತ್ರ ಮಂಗಳೂರನ್ನ, ದಕ್ಷಿಣ ಕನ್ನಡ ಜಿಲ್ಲೆಯನ್ನ, ಉಳ್ಳಾಲವನ್ನ ಬ್ರಿಜೇಶ್ ಚೌಟ ಅವರ ಕೈಗೆ ನಾನು ಕೊಟ್ರೆ ನನ್ನ ಬದುಕು ಹಸನ ಆಗತ್ತೆ, ನನ್ನ ಸಂಸ್ಕೃತಿ, ನನ್ನ ಹಿಂದೂಸ್ತಾನ ಉಳಿತದೆ ಎನ್ನುವ ಕಲ್ಪನೆ ನಮ್ಗೆ ಬೇಕಾಗಿದೆ. ಆದ್ರಿಂದ ಇದು ನಡೆಯುವ ಚುನಾವಣೆ, ಈ ದೇಶ ಮೊದಲು, ಮತ್ತೆ ನಮಗೆ ಈ ದೇಶ ಇದ್ರೆ ನಿಮ್ಮ ಮನೆ ಇರ್ತದೆ. ಈ ಮನೆ ಅಂತ ಹೇಳಿದ್ರೆ ನೆನಪಾಗತ್ತೆ. ಈ ಕಾಂಗ್ರೆಸ್ನವರು ಒಂದು ಹೇಳುವ ಸುಳ್ಳಿಗೆ ಇತಿಮಿತಿ ಇಲ್ಲ. ಬಹುಶಃ ನಾನು ಸುಳ್ಳನ್ನೇ ಬಂಡವಾಳವಾಗಿ ಈ ಚುನಾವಣೆಯಲ್ಲಿ ಓಡಾಡುವಂತ ಯಾವುದಾದ್ರೂ ರಾಜಕೀಯ ಪಕ್ಷ ಇದ್ರೆ ಅದು ಕಾಂಗ್ರೆಸ್. ಅವರ ಹತ್ರ 5 ಗ್ಯಾರಂಟಿ ಕೊಟ್ಟದು ಬಿಟ್ರೆ, ಕೇವಲ 5 ಗ್ಯಾರಂಟಿ, ಅದು ಸಮರ್ಪಕವಾಗಿ ಎಲ್ಲರಿಗೂ ಕೊಟ್ಟಿಲ್ಲ. ಎಷ್ಟೋ ಜನರಿಗೆ ಇನ್ನೂ ಬರ್ತಾ ಇಲ್ಲ. ನೋಡಿದಂಗೆ ನಡೆದಿಲ್ಲ, ನಡೆದಂಗೆ ನುಡಿಯಲ್ಲ ಅವರು. ಅದು ಬಿಟ್ರೆ ಒಂದೇ ಒಂದು ರೂಪಾಯಿದು ಕೆಲಸವನ್ನು ಅವರು ಮಾಡಿಲ್ಲ. ಅವರ ಯೋಗ್ಯತೆಗೆ ಇವತ್ತು ನಿಮ್ಗೆ ಗೊತ್ತಿರ್ಬೋದು, 1 ಲಕ್ಷ ಕೊಡ್ತಾರಂತೆ. ಏನು, ಕೇಂದ್ರ ಸರ್ಕಾರ ಬಂದ್ರೆ ಹೆಣ್ಮಕ್ಕಳ ಅಕೌಂಟಿಗೆ. ಯಾರೋ ಒಬ್ಬ ಮೊನ್ನೆ ಹೇಳ್ತಾ ಇದ್ದ, 15 ಲಕ್ಷ ಎಲ್ಲಿ ಹೋಯ್ತು ನರೇಂದ್ರ ಮೋದಿ ಹೇಳಿದ್ದು ಅಂತ. ನರೇಂದ್ರ ಮೋದಿ ಯಾವತ್ತು 15 ಲಕ್ಷ ನಿಮ್ಮ ಅಕೌಂಟಿಗೆ ಆಗ್ತದೆ ಅಂತ ಹೇಳಿಲ್ಲ. ನರೇಂದ್ರ ಮೋದಿ ಅವರು ನಮ್ಮ ಕಪ್ಪು ಹಣ ಹೊರಗಡೆ ಇದ್ರೆ ಅದು ಬಂದ್ರೆ ಒಬ್ಬೊಬ್ಬರಿಗೆ 15 ಲಕ್ಷ ಕೊಡ್ಬೋದು. ಅಷ್ಟು ಹಣವನ್ನು ಈ ಕಾಂಗ್ರೆಸ್ ಸರ್ಕಾರ ಎಲ್ಲ ಸೋರಿಕೆ ಮಾಡಿ ಹೊರ ದೇಶಕ್ಕೆ ಹೋಗಿ ಇಟ್ಟಿದೆ ಅಂತ ಹೇಳಿದ್ದಾರೆ. ಇವತ್ತು ಅವರು ಕೊಟ್ಟದ್ದು 15 ಲಕ್ಷ ಅಲ್ಲ. ಇವತ್ತು ನಮ್ಮನ್ನು ಕಾಳುವ ಸೈನಿಕ ಇದ್ದಾನಲ್ಲ, ಕಾಯುವ, ಅವನಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಇರಲಿಲ್ಲ ರೀ, ಕಾಲಿಗೆ ಬೂಟಿ ಇರಲಿಲ್ಲ. ಅಂತದ್ರಲ್ಲಿ ಬುಲೆಟ್ ಪ್ರೂಫ್ ಜಾಕೆಟ್, ಗುಂಡು ಮದ್ದು ಇರಲಿಲ್ಲ ಅವರ ಹತ್ರ ಹೋರಾಟ ಮಾಡ್ಲಿಕ್ಕೆ. ಎಲ್ಲಿಂದಲಾದ್ರೂ ಹೊರ ದೇಶದಿಂದ ಬರ್ಬೇಕಿತ್ತು ಅವನಿಗೆ ಹೋರಾಡಬೇಕಾದ್ರೆ. ಇವತ್ತು ನಮ್ಮ ದೇಶದಲ್ಲೇ ತಯಾರು ಮಾಡಿ ಅವನಿಗೆ ಗುಂಡು ಮದ್ದನ್ನು ಕೊಟ್ಟು ಇವತ್ತು ಅವನಿಗೆ ಕೊಟ್ರೆ ಅದು 15 ಲಕ್ಷ ಅಲ್ಲ ರೀ, ನನಗೆ 1 ಕೋಟಿ ಬಂದಾಗೆ. ಒಬ್ಬೊಬ್ಬರಿಗೆ ಒಂದೊಂದು ಸೈನಿಕರನ್ನು ಅವರು ಸದೃಢ ಮಾಡಿದ್ರಲ್ಲ, ನಮ್ಮ ದೇಶದ ಬಾರ್ಡರ್ ಅನ್ನು ಸದೃಢ ಮಾಡಿದ್ರಲ್ಲ, ಅದೇ ನಮ್ಗೆ 1 ಕೋಟಿಗೆ ಸಮ ನಮ್ಮ ಬದುಕಿಗೆ. ಆದ್ರಿಂದ ನಾವು ವಿಚಾರ ಮಾಡಬೇಕು, ಚಿಂತನೆ ಮಾಡಬೇಕು. ಈ ಚುನಾವಣೆ ಬಹಳ ಸುಳ್ಳನ್ನು ಕಾಂಗ್ರೆಸ್ನವರು ಹೇಳ್ತಾರೆ. ನಾನು ಬಹಳ ಸಮಯ
ನರೇಂದ್ರ ಮೋದಿಯ ಫೋಟೋ ಇಲ್ಲ, ನಮ್ಮ ಸಿದ್ದರಾಮಯ್ಯನವರ ಫೋಟೋ, DK ಶಿವಕುಮಾರ್ ಫೋಟೋ, ಜಾರ್ಜ್ ಇಂಧನ ಸಚಿವರ ಫೋಟೋ. ಆಮೇಲೆ ಕೆಳಗಡೆ ಒಂದು ಸಣ್ಣ ಅಕ್ಷರದಲ್ಲಿ ಈ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ನೀಡಲಾಗುವುದು ಅಂತ. ಏನ್ ನ್ಯಾಯ ಇದು? ಈ ರೀತಿ ಸುಳ್ಳನ್ನು ಹೇಳೋದು. ಆಮೇಲೆ ಈಗ ಹೊಸ ತಂತ್ರವನ್ನು ರೂಪಿಸಿದಾರ. ನಿಮ್ಮಲ್ಲಿ ಬಂದಿದೆ ಗೊತ್ತಿಲ್ಲ, ನಮ್ಮ ಸೊರಬಕ್ಕೆ ಬಂದಿದೆ. ಫೋನ್ ಮಾಡಿ ಹೇಳುದು, ನಾವು ಸರ್ಕಾರದಿಂದ ಮಾತಾಡ್ತಾ ಇದ್ದೇವೆ, ನಿಮ್ಮಲ್ಲಿ ನಿಮ್ಗೆ 2,000 ರೂಪಾಯಿ ಬರುತ್ತೆ, ಆದ್ರಿಂದ ನೀವು ಸಿದ್ದರಾಮಯ್ಯನ ಪರವಾಗಿ ಕಾಂಗ್ರೆಸ್ಗೆ ಓಟ್ ಹಾಕಬೇಕು, ಇಲ್ಲದ್ರೆ ನಮ್ಮ ಹತ್ರ ಒಂದು ಮೆಷಿನ್ ನಮಗೆ ಗೊತ್ತಾಗುತ್ತೆ, ನೀವು ಓಟ್ ಹಾಕದಿದ್ರೆ ನಿಮಗೆ ಒಂದು ನೆಕ್ಸ್ಟ್ ನಿಮಗೆ 2,000 ರೂಪಾಯಿ ಬರೋಲ್ಲ. ಈ ತಂತ್ರವನ್ನು ಪುನಃ ಶುರು ಮಾಡಿದ್ದಾರೆ. ಇಲ್ಲಿ ಆಗಿದೆ ಎಲ್ಲ ಗೊತ್ತಿಲ್ಲ, ನಮ್ಮಾಚೆ ಎಲ್ಲ ಸ್ಟಾರ್ಟ್ ಆಗಿದೆ. ಈ ರೀತಿ ವಾಮ ಮಾರ್ಗದಿಂದ ತುಷ್ಟೀಕರಣ ರಾಜಕಾರಣವನ್ನು ಮಾಡ್ತಾ ಈ ಚುನಾವಣೆಯಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ನಾನು ನಿಮಗೆ ಕೈ ಮುಗಿದು ಕೇಳ್ತಾ ಇರೋದು, ನಮ್ಮ ತಾವೆಲ್ಲರೂ ಕೂಡ ಇದ್ದೀರಿ, ಕಮಲದ ಗುರುತು ಇಲ್ಲಿದೆ. ನಾನು ವಿನಂತಿ ಮಾಡೋದು, ಸ್ವಲ್ಪ ಜನ ಹಬ್ಬಕ ರಾಣಿಗಳು ಬಂದಿದ್ದೀರಿ ನೀವು, ಆದ್ರೆ ಹಬ್ಬಕ ರಾಣಿಯ ಶಕ್ತಿ ನನಗೆ ಗೊತ್ತಿದೆ. ನೀವೆಲ್ಲರೂ ಕೂಡ ಬಂದ್ರೆ ಒಬ್ಬೊಬ್ಬರು ಒಂದೊಂದು 100, 200 ಓಟ್ ಹಾಕುವಂತ ಸಾಮರ್ಥ್ಯವನ್ನು ಇರುವಂತ ತಾಯಂದಿರು ತಾವೆಲ್ಲರೂ ಕೂಡ ಇಲ್ಲಿ ಕೂತಿದ್ದೀರಿ. ತಮ್ಮ ತಮ್ಮ ಬೂತ್ಗಳಲ್ಲಿ ಓಟನ್ನು ಜಾಸ್ತಿ ಮಾಡುವ ರೀತಿಯಲ್ಲಿ ಈ ಮಹಿಳಾ ವಿಚಾರಗಳನ್ನು ಅವರಿಗೆ ತಿಳಿಸಿ ಹೇಳಿ. ಈ ಕ್ಷೇತ್ರದಲ್ಲಿ ಅದು ಎಲ್ಲರೂ ಉಳ್ಳಾಲ ಅಂದ್ರೆ ಉಳ್ಳೋಳ ಅಂತ ಹೇಳೋದು ಬೇಡ, ಉಳ್ಳಾಳ ಅಂದ್ರೆ ಉಳ್ಳವರ ಕ್ಷೇತ್ರ ಅಂತ ಆಗ್ಬೇಕು, ಬಿಜೆಪಿ ಕ್ಷೇತ್ರ ಆಗ್ಬೇಕು ಅನ್ನೋ ವಿನಂತಿಯನ್ನು ಮಾಡಿ ತಾವೆಲ್ಲರೂ ಓಟ್ ಹಾಕಿ ಗೆಲ್ಲಿಸ್ಬೇಕಂತ ಮಗದೊಮ್ಮೆ ವಿನಂತಿಯನ್ನು ಮಾಡ್ತೇನೆ. ಭಲೋ ಭಾರತ್ ಮಾತಾ ಕಿ. ಓಟು ನೀವು ಹಾಕಿ ಹಾಕ್ತೀರಿ ಅಂತ ನಂಗೆ ಗೊತ್ತುಂಟು. ಈ ಚುನಾವಣೆಯಲ್ಲಿ ನಾನು ಓಟ್ ಗಂಡು ಮಕ್ಕಳಿಗೆ ಕೇಳ್ತಾ ಇಲ್ಲ, ಹೆಣ್ಮಕ್ಳಿಗೆ ಮಾತ್ರ. ಚುನಾವಣೆಯಲ್ಲಿ ನಾನು ಬರೀ ಓಟ್ ಮಾತ್ರ ಹಾಕುವುದಿಲ್ಲ, ಓಟ್ ಹಾಕಿಸಿ ನನ್ನ ಬೂತಿನಲ್ಲಿ ಓಟನ್ನು ಜಾಸ್ತಿ ಮಾಡುವ ರೀತಿಯಲ್ಲಿ ನಾನು ಕೆಲಸ ಮಾಡ್ತೇನೆ ಎನ್ನುವರು ಮಾತ್ರ ಕೈ ಎತ್ತಿ ನೋಡೋಣ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಅವರು ನೀವು ಮಾಡಲ್ವಾ? ಬೋಲೋ ಭಾರತ್ ಮಾತಾ ಕಿ. ಹಾಗಾದ್ರೆ ನಿಮ್ಮ ಬಣ್ಣ ಎಲ್ಲ ಹೇಗೆ ಆಗ್ಬೇಕು? ಇಷ್ಟು ಸುಂದರವಾಗಿ ನೀವು ಕಾಣುವಂಗಿಲ್ಲ. ನಾಡ್ದು 26ನೇ ತಾರೀಕಿನ ದಿನ ಎಲ್ಲ ಒಂದೀಗ ಫೋಟೋ ತೆಗೆದುಕೊಂಡು ನಮ್ಮ ಅಧ್ಯಕ್ಷರು ನಿಮ್ಮನ್ನೆಲ್ಲ ನೋಡ್ತಾರೆ. ಎಲ್ಲರ ಬಣ್ಣ ಕಪ್ಪಾಗಬೇಕು. ನಿಮ್ಮ ಬಣ್ಣ ಕಪ್ಪಾದ್ರೆ ನಮ್ಮ ಬ್ರಿಜೇಶ್ ಅಣ್ಣ ಗೆದ್ದಂಗೆ, ಹೌದಲ್ವಾ? ನೀವು ಕೆಲಸ ಮಾಡಿದೀರಿ ಅಂತ ಅರ್ಥ. ಈ ಬಿಸಿಲಿನಲ್ಲಿ, ಈ ಬಿಸಿಲಿಗೆ ಹೆದರಬೇಡಿ. ಯಾರಿಗ ಹಬ್ಬಕ ರಾಣಿಯ ಕ್ಷೇತ್ರ ಯಾರಿಗೂ ಆ ತಾಯಿ ಹೆದರ್ಲಿಲ್ಲ, ನೀವು ಹೆದರಬಾರ್ದು ಅನ್ನುವ ವಿನಂತಿಯನ್ನು ಹೇಳ್ತಾ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ತಾವು ಗೆಲ್ಲಿಸಿಕೊಡ್ಬೇಕಂತ ಮಗದೊಮ್ಮೆ ವಿನಂತಿ ಮಾಡಿ ನಾನು ಮಾತನ್ನು ಮುಗಿಸ್ತೇನೆ. ಭಾರತ್